ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ 18ನೇ ವಿಡಿಯೋ ರೀ ಇದು. ಈಗಾಗಲೇ 17 ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಇದೇ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತಲೇ ಒಂದು ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ದೊಳಗೆ ಹಿಂದಿನ ಎಲ್ಲ ವಿಡಿಯೋಗಳು ಸಿಗುತ್ತವೆ. ಯಾರು ಆ ವಿಡಿಯೋಗಳು ನೋಡಿಲ್ಲೋ ಕೂಡಲೇ ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ ಸ್ನೇಹಿತರೆ. ಯಾಕಂತಂದ್ರೆ ಮುಂದೆ ನೀವು ರಿವಿಷನ್ ಮಾಡಬೇಕಾದ್ರೆ ನೀವೇನು ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ ಅದು ಭಾಳ ಯೂಸ್ ಆಗ್ತದೆ. ಓಕೆ ರೀ. ಇನ್ ಕೇಸ್ ನೋಟ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ ಅಂತನ್ನೋರಿಗಾಗಿ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ಪ್ರಿಪೇರ್ ಮಾಡೇನಿ ರೀ. ನೋಟ್ಸ್ದು PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾಮಿನಲ್ ಅಮೌಂಟ್ ಪೇ ಮಾಡಿ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಂದರೆ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ವಿಡಿಯೋದೊಳಗೆ ವಿಜಯನಗರ ಸಾಮ್ರಾಜ್ಯ ಅಧ್ಯಾಯ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ. ಹಿಂದಿನ ವಿಡಿಯೋದೊಳಗೆ ಈ ವಿಜಯನಗರ ಸಾಮ್ರಾಜ್ಯ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೆ. ಈ ವಿಡಿಯೋದೊಳಗೆ ಆ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸಾಳುವ ವಂಶ. ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಿದ ಮೊದಲ ರಾಜವಂಶ ಯಾವುದ್ರಿ? ಸಂಗಮ ರಾಜವಂಶ. ಸಂಗಮ ವಂಶ ಅವನತಿ ಹೊಂದಿದ ಮೇಲೆ ಸಾಳುವ ವಂಶ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತದೆ. ಸಾಳುವ ವಂಶ 1485ರಿಂದ 1505ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ವಂಶದ ಅರಸರು 1485ರಿಂದ 1505ರವರೆಗೆ ಆಳ್ವಿಕೆ ಮಾಡಿದ್ರು. ಕೇವಲ 20 ವರ್ಷಗಳ ಮಾತ್ರ ಆಳ್ವಿಕೆ ಮಾಡಿದ್ರಿ. ಕೇವಲ 20 ವರ್ಷಗಳ ಮಾತ್ರ ಈ ವಂಶದ ಅರಸರು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ್ರಿ. ಓಕೆ ರೀ. ವಿಜಯನಗರ ಸಾಮ್ರಾಜ್ಯವನ್ನ ಅತಿ ಕಡಿಮೆಯ ಅವಧಿಗೆ ಆಳ್ವಿಕೆ ಮಾಡಿರುವಂಥ ರಾಜವಂಶ ಯಾವುದು ಅಂತಂದ್ರೆ ಅದು ಸಾಳುವ ರಾಜವಂಶ ಸ್ನೇಹಿತರೆ. ಈ ವಂಶದ 3 ಅರಸರು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾರ್ರಿ. ಸಾಳುವ ವಂಶದ 3 ಅರಸರು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾರ್ರಿ. ಓಕೆ ರೀ. ಈ ವಂಶದ ಸ್ಥಾಪಕ ಸಾಳುವ ನರಸಿಂಹ. ಸಾಳುವ ವಂಶದ ಸ್ಥಾಪಕನಾರ್ರಿ ಸಾಳುವ ನರಸಿಂಹ. ಈ ವಂಶದ ಕೊನೆಯ ಅರಸ ಇಮ್ಮಡಿ ಸಾಳುವ ನರಸನಾಯಕ. ಈತ ಸಾಳುವ ವಂಶದ ಕೊನೆಯ ಅರಸರಿ. ಓಕೆ ರೀ. ಸಾಳುವ ಅಂತಂದ್ರೆ ಗರುಡ ಅಂತ ಅರ್ಥ ರೀ. ಸಾಳುವ ಅಂತಂದ್ರೆ ಗರುಡ ಅಂತ ಅರ್ಥ ರೀ. ಆಗ್ಲೇ ಹೇಳ್ದಂಗ ವಿಜಯನಗರವನ್ನ ಅತಿ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿರುವಂತ ಸಂತತಿ ಸ್ನೇಹಿತರೆ, ವಂಶ ಸ್ನೇಹಿತರೆ. ಓಕೆ ರೀ. ಸಾಳುವ ವಂಶದ ಅರಸರ ಬಗ್ಗೆ ನೋಡೋದಂದ್ರೆ ಅಂದ್ರೆ ಸಾಳುವ ವಂಶದಲ್ಲಿ ಯಾವ್ಯಾವ ಅರಸರು ಆಳ್ವಿಕೆ ಮಾಡಿದ್ರು ಅಂತಂದ್ರೆ ಸಾಳುವ ನರಸಿಂಹ, ತಿಮ್ಮ ಮತ್ತು 2ನೇ ನರಸಿಂಹ. ಈ ರೀತಿ 3 ಅರಸರು ಈ ವಂಶದಿಂದ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದ್ರಿ. ಇವರು ಚಾಲುಕ್ಯ ವಂಶ ತಿಲಕ ಎಂಬ ಗೌರವವನ್ನ ಹೊಂದಿದ್ರಿ. ಸಾಳುವ ವಂಶದ ಅರಸರು ಚಾಲುಕ್ಯ ವಂಶ ತಿಲಕ ಅಂತನ್ನೋ ಗೌರವ ಹೊಂದಿದ್ರಿ. 2ನೇ ದೇವರಾಯನ ನಂತರ ಆಳ್ವಿಕೆಗೆ ಬಂದ ಅರಸರು ಅಸಮರ್ಥರಾಗಿದ್ದರು. ಹಾಗಾಗಿ ಅಧಿಕಾರಕ್ಕಾಗಿ ಅರಸು ಮನೆತನಗಳಲ್ಲಿ ಒಳಜಗಳ ನಡೆದು ಅದೇ ರೀತಿ ರಾಜಕೀಯ ಅಸ್ಥಿರತೆ ಉಂಟಾಯಿತ್ರಿ. ಬಹುಮನಿ ಸುಲ್ತಾನರು ಮತ್ತು ಒಡಿಶಾದ ಗಜಪತಿ ರಾಜರು ನಿರಂತರವಾಗಿ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಪ್ರಾಂತ್ಯಗಳನ್ನ ವಶಪಡಿಸ್ಕೊಳ್ಳಕ್ ಸ್ಟಾರ್ಟ್ ಮಾಡ್ತಾರ. ವಿಜಯನಗರದ ಅರಸರು ಅಸಮರ್ಥರಾಗಿರುವುದನ್ನ ಮನಗಂಡ ಬಹುಮನಿ ಸುಲ್ತಾನರು ಮತ್ತು ಒಡಿಶಾದ ಗಜಪತಿ ರಾಜರು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಒಂದೊಂದೇ ಪ್ರಾಂತ್ಯಗಳನ್ನ ವಶಪಡಿಸ್ಕೊಳ್ಳಕ್ ಸ್ಟಾರ್ಟ್ ಮಾಡ್ತಾರ್ರಿ. ನೋಡ್ರಿ, ಇದೆಲ್ಲ ಆಗಿರ್ತಕ್ಕಂಥದ್ದು ಯಾವಾಗ್ರಿ? 2ನೇ ದೇವರಾಯನ ನಂತರ ರೀ. 2ನೇ ದೇವರಾಯನ ನಂತರ ಬಂದ ಅರಸರು ಅಸಮರ್ಥರಾಗಿದ್ರು. ಹಾಗಾಗಿ ಇವರು ನಿರಂತರವಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಒಂದೊಂದೇ ಪ್ರಾಂತ್ಯಗಳನ್ನ ವಶಪಡಿಸ್ಕೊಳ್ತಾರ. ಪ್ರೌಢರಾಯನ ಅಸಮರ್ಥತೆಯಿಂದ ಸಾಮ್ರಾಜ್ಯ ವಿನಾಶದ ಹಂತ ತಲುಪ್ತದ, ಅವನತಿಯ ಹಂತ ತಲುಪ್ತದ್ರಿ. ಈ ಪ್ರೌಢರಾಯ ಏನಲ್ರಿ, ಈ ಪ್ರೌಢರಾಯ ಅಸಮರ್ಥ ಅರಸನಾಗಿದ್ದ. ಸಾಮ್ರಾಜ್ಯವು ಸಂಪೂರ್ಣವಾಗಿ ಪತನವಾಗುವುದನ್ನ ತಡೆಯುವುದಕ್ಕಾಗಿ ಚಂದ್ರಗಿರಿಯ ರಾಜಪಾಲನಾಗಿದ್ದ ಸಾಳುವ ನರಸಿಂಹ ಅಧಿಕಾರವನ್ನ ವಶಪಡಿಸ್ಕೊಳ್ತಾನ. ಈ ಪ್ರೌಢರಾಯನನ್ನ ಮೂಲೆಗೊತ್ತಿ ಸಾಳುವ ನರಸಿಂಹ ಅಧಿಕಾರ ವಶಪಡಿಸ್ಕೊಳ್ತಾನ್ರಿ. ಈ ಸಾಳುವ ನರಸಿಂಹ ಚಂದ್ರಗಿರಿಯ ಮಹಾಮಂಡಲೇಶ್ವರ ಆಗಿದ್ದಾರೆ. ಮೊದಲು ರಾಜ್ಯಪಾಲನಾಗಿದ್ದ, ಒಳ್ಳೆಯ ಆಡಳಿತ ಮಾಡ್ತಾ ಇರೋದ್ರಿಂದ ಈತನ ಶೌರ್ಯವನ್ನ ಪರಿಗಣಿಸಿ ವಿಜಯನಗರ ಅರಸರಿಂದ ಮಹಾಮಂಡಲೇಶ್ವರ ಅಂತ ಅನ್ನೋ ಬಿರುದನ್ನ ಪಡ್ಕೊಂಡಿದ್ದ.
ಈತ ಈ ಪ್ರೌಢರಾಯನನ್ನ ಮೂಲೆಗೊತ್ತಿ ಅಧಿಕಾರವನ್ನು ತಾನೇ ವಹಿಸ್ಕೊಳ್ತಾನ್ರಿ. ಹಿಂದಿಂದ ವಿಡಿಯೋದೊಳಗೆ 39 ಕ್ವಶನ್ಗಳ ತನಕ ನಾವು ಕವರ್ ಮಾಡಿದ್ದೆವು. 40ನೇ ಪ್ರಶ್ನೆ, ಸಾಳುವ ವಂಶದ ಸ್ಥಾಪಕನಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾರ್ರಿ? ಆಪ್ಷನ್ ಸಿ, ನರಸಿಂಹ. ಸಾಳುವ ನರಸಿಂಹ. ನೆಕ್ಸ್ಟ್, ಸಾಳುವ ನರಸಿಂಹ ಈತ ಕ್ರಿಸ್ತಶಕ 1485ರಿಂದ 1491ರವರೆಗೆ ಆಳ್ವಿಕೆ ಮಾಡಿದನು. ಅಂದ್ರೆ 6 ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು. ಈತ ಸಾಳುವ ಗುಂಡನ ಮಗ ರೀ. ಸಾಳುವ ನರಸಿಂಹ ಸಾಳುವ ಗುಂಡನ ಮಗ ಈತ. ಈ ಸಾಳುವ ನರಸಿಂಹ ಸಂಗಮ ವಂಶದ ಕೊನೆಯ ಅರಸರುಗಳ ಕಾಲದಲ್ಲಿ ಚಂದ್ರಗಿರಿಯ ಮಹಾಮಂಡಳೇಶ್ವರನಾಗಿ ಸೇವೆ ಸಲ್ಲಿಸ್ತಾ ಇದ್ದ. ಸಂಗಮ ವಂಶದ ಕೊನೆಯ ಅರಸರುಗಳ ಕಾಲದಲ್ಲಿ ಸಾಳುವ ನರಸಿಂಹ ಚಂದ್ರಗಿರಿಯ ಮಹಾಮಂಡಳೇಶ್ವರನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವಿಜಯನಗರ ಸಾಮ್ರಾಜ್ಯವನ್ನ ಅವನತಿಯಿಂದ ರಕ್ಷಿಸಿ ಸಾಳುವ ವಂಶವನ್ನ ಸ್ಥಾಪನೆ ಮಾಡ್ತಾನೆ. ಸಾಮ್ರಾಜ್ಯವು ಅರಾಜಕತೆಯಿಂದ ಕೂಡಿದ್ದಾಗ ಸಾಮ್ರಾಜ್ಯವನ್ನ ಉಳಿಸುವ ಉದ್ದೇಶದಿಂದ ತನ್ನ ಸೇನಾಪತಿ ತುಳುವ ನರಸನಾಯಕನನ್ನ ಕಳುಹಿಸಿ ವಿಜಯನಗರ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ತಾನ. ಈ ರೀತಿ ವಿಜಯನಗರ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡದ್ದಕ್ಕಾಗಿ ಇದನ್ನ ಇತಿಹಾಸದಲ್ಲಿ ಪ್ರಥಮ ಬಲಾತ್ಕಾರದ ಅಧಿಕಾರ ಗ್ರಹಣ ಅಂತ ಕರೆಯಲಾಗ್ತದೆ. ಸಾಳುವ ನರಸಿಂಹ ಏನ್ ಮಾಡ್ತಾನ್ರಿ, ತನ್ನ ಸೇನಾಧಿಪತಿ ತುಳುವ ನರಸನಾಯಕನನ್ನ ಕಳಿಸಿ ವಿಜಯನಗರದ ಸಿಂಹಾಸನವನ್ನ ವಶಪಡಿಸಿಕೊಳ್ತಾನ್ರಿ. ಬಲಾತ್ಕಾರವಾಗಿ ವಶಪಡಿಸಿಕೊಂಡನಲ್ರಿ. ಹಾಗಾಗಿ ಇದನ್ನ ಇತಿಹಾಸದಲ್ಲಿ ಪ್ರಥಮ ಬಲಾತ್ಕಾರದ ಅಧಿಕಾರ ಗ್ರಹಣ ಅಂತ ಕರೆಯಲಾಗ್ತದೆ. ಈ ಸಾಳುವ ನರಸಿಂಹ ಅರಬ್ಬರೊಂದಿಗೆ ಉತ್ತಮ ಸಂಬಂಧ ಬೆಳೆಸ್ಕೊಂಡಿದ್ದಾರೆ. ಅರಬ್ಬರೊಂದಿಗೆ ಉತ್ತಮ ಸಂಬಂಧವನ್ನ ಬೆಳೆಸ್ಕೊಂಡಿದ್ದ. ಹಾಗಾಗಿ ಅರಬ್ದಿಂದ ಉತ್ತಮ ಕುದುರೆಗಳನ್ನ ಈತ ಪಡ್ಕೊಳ್ತಿದ್ದ. ಅರಬ್ ಕುದುರೆಗಳ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸುವುದಕ್ಕಾಗಿ ಆತ ಪಶ್ಚಿಮ ಕರಾವಳಿಯ ಮಂಗಳೂರು, ಭಟ್ಕಳ, ಹೊನ್ನಾವರ ಮತ್ತು ಬಕನೂರು ಬಂದರುಗಳನ್ನು ವಶಪಡ್ಕೊಳ್ತಾನೆ. ಈ ಅರಬ್ ಕುದುರೆಗಳ ವ್ಯಾಪಾರ ಮಾಡ್ಬೇಕಲ್ರಿ, ವ್ಯಾಪಾರ ಮಾಡಬೇಕಾದ್ರೆ ಸಮುದ್ರಯಾನದ ಮೂಲಕ ಅವರು ಬರಬೇಕಾಗ್ತಿತ್ತು. ಹಾಗಾಗಿ ಪಶ್ಚಿಮ ಕರಾವಳಿಯ ಬಂದರುಗಳಾದ ಮಂಗಳೂರು, ಭಟ್ಕಳ, ಹೊನ್ನಾವರ ಮತ್ತು ಬಕನೂರು ಬಂದರುಗಳನ್ನು ವಶಪಡಿಸ್ಕೊಳ್ತಾನೆ. ಈ 4 ಬಂದರುಗಳನ್ನು ವಶಪಡಿಸ್ಕೊಂಡು ಅರಬ್ ಕುದುರೆಗಳ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸ್ತಾನ್ರಿ. ನೆಕ್ಸ್ಟ್, ಕುದುರೆ ಸೈನ್ಯವನ್ನ ಬಲಪಡಿಸ್ತಾನ. ಸಾಮ್ರಾಜ್ಯದಲ್ಲಿ ಆಂತರಿಕ ದಂಗೆ ಎದ್ದಿದ್ದ ಸಣ್ಣ ಸಣ್ಣ ಪಾಳೆಯಗಾರರನ್ನ ಹತ್ತಿಕ್ತಾನ. ರಾಜನಾಥ ಡಿಂಡಿಮ ರಚಿಸಿದ ಸಾಳುವಾಭ್ಯುದಯಂ ಕೃತಿಯು ಸಾಳುವ ನರಸಿಂಹನ ಬಗ್ಗೆ ಮಾಹಿತಿ ನೀಡುತ್ತದ್ರಿ. ಸಾಳುವ ನರಸಿಂಹನ ಸಾಧನೆಯ ಬಗ್ಗೆ ಮಾಹಿತಿ ನೀಡುತ್ತದೆ. ರಾಜನಾಥ ಡಿಂಡಿಮ ಕವಿಯು ರಚಿಸಿರುವಂತ ಸಾಳುವಾಭ್ಯುದಯಂ ಅಂತನ್ನೋ ಕೃತಿ ಸಾಳುವ ನರಸಿಂಹನ ಬಗ್ಗೆ ಮಾಹಿತಿ ನೀಡುತ್ತದ್ರಿ. ಈತನ ಮರಣದ ನಂತರ ಆತನ ಮಗ ತಿಮ್ಮಪ್ಪ ಭೂಪ ಆಳ್ವಿಕೆ ಮಾಡ್ತಾನ. ಇವನ ಪರ ರಾಜಪ್ರತಿನಿಧಿಯಾಗಿ ತುಳು ನರಸನಾಯಕ ಆಳ್ವಿಕೆ ಮಾಡ್ತಿರ್ತಾನ. ಈ ತಿಮ್ಮಪ್ಪ ನಾಯಕನೂ ಕೂಡ ಅಸಮರ್ಥ ಅರಸನಾಗಿರ್ತಾನ. ಈತನ ರಾಜಪ್ರತಿನಿಧಿಯಾಗಿ ತುಳು ವಂಶದ ನರಸನಾಯಕ ಆಳ್ವಿಕೆ ಮಾಡ್ತಿರ್ತಾನೆ. ತುಳುವ ನರಸನಾಯಕನು ಸಾಳುವ ವಂಶದ ಪ್ರಬಲ ದಳವಾಯಿಯಾಗಿದ್ದರಿ. ಸೈನ್ಯದ ಮುಖ್ಯಸ್ಥನಾಗಿದ್ದ, ಪ್ರಬಲ ದಳವಾಯಿಯಾಗಿದ್ದ ಈತ ತುಳು ವಂಶಕ್ಕೆ ಭದ್ರ ಬುನಾದಿ ಹಾಕ್ತಾನ್ರಿ. ತುಳುವ ನರಸನಾಯಕನು ಸಾಳುವ ಅರಸರ ಪರವಾಗಿ ನೈಜ ಅಧಿಕಾರವನ್ನ ಚಲಾಯಿಸ್ತಾ ಇದ್ದ. ಈಗ ಸಾಳುವ ವಂಶದ ಕೊನೆಯ ಅರಸ ನಾಮ ಮಾತ್ರ ಅರಸನಾಗಿದ್ದರೆ, ಸುಮ್ಮನೆ ಹೆಸರಿಗೆ ಮಾತ್ರ ಅರಸನಾಗಿದ್ದ. ಆದ್ರೆ ಅಧಿಕಾರ ಈ ತುಳುವ ನರಸನಾಯಕ ಚಲಾಯಿಸ್ತಾ ಇದ್ದಾರೆ. ಓಕೆ ರೀ. ನೆಕ್ಸ್ಟ್, ಅಧಿಕಾರ ಸ್ವೀಕಾರ ಅಂದ್ರೆ ತುಳುವ ನರಸನಾಯಕನ ಮಗನಾದ ವೀರ ನರಸಿಂಹರಾಯನು 1505ರಲ್ಲಿ ಸಾಳುವ ವಂಶದ ಕೊನೆಯ ಅರಸ ಇಮ್ಮಡಿ ನರಸಿಂಹನನ್ನ ಪದಚ್ಯುತಗೊಳಿಸಿ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನವನ್ನ ಏರುವುದರೊಂದಿಗೆ ತುಳುವ ವಂಶದ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾನ್ರಿ. ನೋಡ್ರಿ, ತುಳುವ ವಂಶದ ನರಸನಾಯಕ ಸಾಳುವ ವಂಶದ ಪ್ರಬಲ ದಳವಾಯಿಯಾಗಿದ್ದ. ಆದ್ರ ಈ ನರಸನಾಯಕ ಸ್ವತಂತ್ರವಾಗಿ ಆಳ್ವಿಕೆ ಮಾಡಂಗಿಲ್ಲ. ಸ್ವತಂತ್ರವಾಗಿ ತಾನೇ ಸಿಂಹಾಸನವೇರಿ ಆಳ್ವಿಕೆ ಮಾಡಂಗಿಲ್ಲ. ಈ ಸಾಳುವ ವಂಶದ
ಅರಸರ ಪರವಾಗಿ ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಆದ್ರೆ ಆತನ ಮಗನಾದ ವೀರ ನರಸಿಂಹ ನಾಯಕ ಸಾಳ್ವ ವಂಶದ ಕೊನೆಯ ಅರಸ ಇಮ್ಮಡಿ ನರಸಿಂಹನನ್ನ ಪದಚ್ಯುತಗೊಳಿಸಿ, ಕೆಲವು ಪುಸ್ತಕಗಳಲ್ಲಿ ಆತನ ಮರಣದ ನಂತರ ವೀರ ನರಸಿಂಹ ಸಿಂಹಾಸನ ಏರ್ತನ ಅಥವಾ ಸಿಂಹಾಸನಾರೂಢನಾಗ್ತನ ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ ತುಳು ವಂಶದ ಸ್ಥಾಪಕ ಯಾರು ಅಂತಂದ್ರೆ ವೀರ ನರಸಿಂಹರಾಯ ಸ್ನೇಹಿತರೆ. ಇದಿಷ್ಟು ಸಾಳುವ ವಂಶದ ಕುರಿತು ಮಾಹಿತಿಯಾಗಿತ್ತು. 41ನೇ ಪ್ರಶ್ನೆ, ಸಾಳುವ ನರಸಿಂಹ ಸಂಗಮ ವಂಶವನ್ನ ಮುಕ್ತಾಯ ಮಾಡಿ ಸಾಳ್ವ ವಂಶ ಆಳ್ವಿಕೆ ಪ್ರಾರಂಭಿಸಿದ್ದು ಈ ರಾಜರ ಆಳ್ವಿಕೆಯ ಕಾಲದಲ್ಲಿ. ಸಾಳುವ ನರಸಿಂಹ ಸಂಗಮ ವಂಶವನ್ನ ಮುಕ್ತಾಯ ಮಾಡ್ತಾನೆ. ಮುಕ್ತಾಯ ಮಾಡಿ ಸಾಳುವ ವಂಶವನ್ನ ಪ್ರಾರಂಭ ಮಾಡ್ತಾನೆ. ಈ ಸಂಗಮ ವಂಶವನ್ನ ಮುಕ್ತಾಯ ಮಾಡಬೇಕಾದ್ರೆ ಆಗ ಸಂಗಮ ವಂಶದ ಅರಸನಾರಾಗಿದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರೌಢರಾಯ. ಸಾಳುವ ನರಸಿಂಹ ಸಂಗಮ ವಂಶವನ್ನ ಮುಕ್ತಾಯ ಮಾಡಿ ಸಾಳುವ ವಂಶ ಆಳ್ವಿಕೆ ಪ್ರಾರಂಭಿಸಬೇಕಾದ್ರೆ ಆಗ ಪ್ರೌಢರಾಯ ಸಂಗಮ ವಂಶದ ಅರಸನಾಗಿದ್ದಾರೆ. ನೆಕ್ಸ್ಟ್ 42ನೇ ಪ್ರಶ್ನೆ, ಈ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಪಾದನೆ ಎ, ಸಾಳುವ ನರಸಿಂಹನು ಹಳೆಯ ವಂಶಕ್ಕೆ ತೀಲಾಂಜಲಿ ಇಟ್ಟು, ಅಂದ್ರೆ ಸಂಗಮ ವಂಶಕ್ಕೆ ತೀಲಾಂಜಲಿ ಇಟ್ಟು ರಾಜ ಎಂಬ ಬಿರುದನ್ನು ಅಲಂಕರಿಸಿಕೊಂಡ. ಸಂಗಮ ವಂಶಕ್ಕೆ ತೀಲಾಂಜಲಿ ಇಟ್ಟು ತಾನೇ ಅರಸನಾಗಿ ಸಾಳ್ವ ವಂಶವನ್ನು ಆರಂಭಿಸಿದ್ದಾರೆ. ಅದಕ್ಕೆ ಕಾರಣ ಏನ್ರಿ? ಸಾಮ್ರಾಜ್ಯದ ಹೆಚ್ಚಿನ ಅವನತಿ ಹಾಗೂ ವಿನಾಶಗಳನ್ನು ತಡೆಯುವುದು ಆತನ ಉದ್ದೇಶವಾಗಿತ್ತು. ಪ್ರತಿಪಾದನೆಗೆ ಕಾರಣ ಈ ರೀತಿ ಕೊಟ್ಟಾನ ನೋಡ್ರಿ. ಪ್ರತಿಪಾದನೆಯೂ ಕರೆಕ್ಟ್ ಅದ, ಅದಕ್ಕೆ ಕಾರಣನೂ ಕೂಡ ಕರೆಕ್ಟ್ ಅದ. ಸಾಳುವ ನರಸಿಂಹ ಸಂಗಮ ವಂಶಕ್ಕೆ ತೀಲಾಂಜಲಿ ಇಟ್ಟು ತಾನೇ ರಾಜನಾಗಿ ಸಾಳುವ ವಂಶವನ್ನು ಪ್ರಾರಂಭ ಮಾಡ್ತಾನೆ. ಇದು ಸರಿಯಾದ ಪ್ರತಿಪಾದನೆ. ಅದಕ್ಕೆ ಕಾರಣ ಏನು ಕೊಟ್ಟಾನ? ಸಾಮ್ರಾಜ್ಯ ಅವನತಿಯ ಕಡೆ ಮುಖ ಮಾಡಿತ್ತು. ಈ ಸಾಮ್ರಾಜ್ಯದ ವಿನಾಶಗಳನ್ನು ತಡೆಯುವುದು ಆತನ ಉದ್ದೇಶವಾಗಿತ್ತು. ಅಂದರೆ ಈ ಸಾಳುವ ನರಸಿಂಹನ ಉದ್ದೇಶವಾಗಿತ್ತು. ಕಾರಣನೂ ಕೂಡ ಕರೆಕ್ಟ್ ಅದ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೋಡ್ರಿ. ಎ ಮತ್ತು ಆರ್ ಎರಡೂ ಸರಿಯಾದವ. ಆರ್ ಎಗೆ ಸರಿಯಾದ ಕಾರಣ ಅದ. ಈ ಆರ್ ಏನು ಕಾರಣ ಕೊಟ್ಟನಲ್ಲ ಅದು ಎಗೆ ಸರಿಯಾದ ಕಾರಣ ಅದ ಅಂತ ಆನ್ಸರ್ ಆಗ್ತದೆ. ನೆಕ್ಸ್ಟ್ ತುಳುವ ವಂಶ. ಈ ವಂಶದ ಅರಸರು ಕ್ರಿಸ್ತಶಕ 1505ರಿಂದ 1565ರವರೆಗೆ ಆಳ್ವಿಕೆ ಮಾಡ್ತಾರೆ. ಈ ವಂಶದ ಅರಸರು 1505ರಿಂದ 1565ರವರೆಗೆ ಆಳ್ವಿಕೆ ಮಾಡ್ತಾರೆ. ಸಾಳುವ ನರಸಿಂಹನ ಮಕ್ಕಳು ಅಪ್ರಾಪ್ತವಾಗಿದ್ದ ಕಾರಣ, ಸಾಳುವ ನರಸಿಂಹನ ಮಕ್ಕಳು ಅಪ್ರಾಪ್ತವಾಗಿದ್ದ ಕಾರಣ ಸೇನಾನಿಯಾಗಿದ್ದ ತುಳುವ ನರಸನಾಯಕ ತುಳು ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಈ ತುಳುವ ನರಸನಾಯಕನ ವಶವಾಗ್ತದೆ. ತುಳುವ ಸಂತತಿಯ ಸ್ಥಾಪಕನಾರಿ ನರಸನಾಯಕ ಅಲ್ಲ. ತುಳುವ ಸಂತತಿಯ ಸ್ಥಾಪಕ ನರಸನಾಯಕ ಅಲ್ರಿ ಸ್ನೇಹಿತರೆ. ಈ ನರಸನಾಯಕ ಏನದನಲ್ರಿ, ಈ ನರಸನಾಯಕ ಸಾಳುವ ವಂಶದ ಅರಸರ ಪರವಾಗಿ, ಸಾಳುವ ವಂಶದ ಅರಸರ ಪರವಾಗಿ ಅಧಿಕಾರವನ್ನ ಮಾಡ್ದ. ಆದ್ರೆ ಸ್ವತಂತ್ರವಾಗಿ ಅರಸನಾಗಿ ಅಧಿಕಾರ ಮಾಡಲಿಲ್ಲ. ಆದ್ರೆ ಅಧಿಕೃತವಾಗಿ ಸಿಂಹಾಸನ ಏರಿ ಈ ತುಳು ವಂಶವನ್ನ ಸ್ಥಾಪನೆ ಮಾಡಿದವರು ವೀರ ನರಸಿಂಹರಾಯ, ಅಂದ್ರೆ ಈ ನರಸನಾಯಕನ ಮಗ ಸ್ನೇಹಿತರೆ. ಹಾಗಾಗಿ ತುಳುವ ಸಂತತಿಯ ಸ್ಥಾಪಕ ಯಾರು ಅಂತಂದ್ರೆ ಸರಿಯಾದ ಉತ್ತರ ವೀರ ನರಸಿಂಹರಾಯ. ಈ ತುಳುವ ವಂಶ ಸ್ಥಾಪನೆ ಮಾಡುವುದಕ್ಕೆ ಅಡಿಪಾಯ ಹಾಕಿಕೊಟ್ಟವನು ನರಸನಾಯಕ ಸ್ನೇಹಿತರೆ, ನೆನಪಿರ್ಲಿ. ಓಕೆ ರೀ. ತುಳುವ ನರಸನಾಯಕನಿಗೆ ವೀರ ನರಸಿಂಹ ಮತ್ತು ಕೃಷ್ಣದೇವರಾಯ ಅಂತನೋ ಇಬ್ರು ಮಕ್ಕಳಿದ್ರು, ಇಬ್ರು ಗಂಡು ಮಕ್ಕಳಿದ್ರು. ತುಳುವ ನರಸನಾಯಕನಿಗೆ ವೀರ ನರಸಿಂಹ ಮತ್ತು ಕೃಷ್ಣದೇವರಾಯ ಅಂತನೋ ಇಬ್ರು ಗಂಡು ಮಕ್ಕಳಿದ್ರಿ. ಓಕೆ ರೀ. ವೀರ ನರಸಿಂಹ ಕ್ರಿಸ್ತಶಕ 1505ರಿಂದ 1509ರವರೆಗೆ ತುಳುವ ವಂಶದ ಮೊದಲ ಅರಸನಾಗಿ ಆಡಳಿತ ಮಾಡ್ದ. ಓಕೆ ರೀ. ವೀರ ನರಸಿಂಹನು ಪೋರ್ಚುಗೀಸರಿಂದ ಕುದುರೆಗಳನ್ನ ಖರೀದಿಸ್ಲಕ್ ಪ್ರಾರಂಭಿಸಿದ. ಭಾಳ ಇಂಪಾರ್ಟೆಂಟ್ ಅದ ಇದು, ಮೋಸ್ಟ್ ಇಂಪಾರ್ಟೆಂಟ್. ವೀರ ನರಸಿಂಹ ಪೋರ್ಚುಗೀಸರಿಂದ ಕುದುರೆಗಳನ್ನ ಖರೀದಿಸ್ಲಕ್ ಪ್ರಾರಂಭಿಸಿದ. ಈ ವೀರ ನರಸಿಂಹ ಕೊನೆಯ ದಿನಗಳಲ್ಲಿ ತನ್ನ ಮಗನೇ ಅಧಿಕಾರಕ್ಕೆ ಬರಬೇಕು ಅಂತೇಳಿ ತನ್ನ ಸೋದರ ಕೃಷ್ಣದೇವರಾಯನ ಕಣ್ಣನ್ನ ಕೀಳುವಂತೆ ಮಂತ್ರಿ ತಿಮ್ಮರಸನಿಗೆ ಆದೇಶ ನೀಡ್ತಾನ.
ಈ ವೀರ ನರಸಿಂಹನ ಮಗ ಯಾರಾಗಿದ್ರೆ ವೀರಭದ್ರರಾಯ ಅಂತಿದ್ದ. ಈತನೇ ಆಡಳಿತಕ್ಕೆ ಬರಬೇಕು ಅಂತ ಅವನ ಆಸೆಯಾಗಿತ್ತು. ಅದಕ್ಕೆ ಅಡ್ಡಾಗಿದ್ದವನು ಕೃಷ್ಣದೇವರಾಯ. ಹಾಗಾಗಿ ಈ ಕೃಷ್ಣದೇವರಾಯನ ಕಣ್ಣನ್ನ ಕೀಳು ಅಂತ ಮಂತ್ರಿ ತಿಮ್ಮರಸನಿಗೆ ಈ ವೀರ ನರಸಿಂಹರಾಯ ಆದೇಶ ನೀಡ್ತಾನೆ. ಆದ್ರೆ ದೂರದೃಷ್ಟಿ ಹೊಂದಿರತಕ್ಕಂಥ ಮಂತ್ರಿ ತಿಮ್ಮರಸ ಕೃಷ್ಣದೇವರಾಯನನ್ನ ಉಳಿಸ್ಲಕ್ ಅಂದ್ರೆ ಕುರುಡನನ್ನಾಗಿ ಮಾಡಬಾರ್ದು ಅಂತೇಳಿ ಮೇಕೆ ಕಣ್ಣುಗಳನ್ನು ತೋರಿಸಿ ಇವೇ ಕೃಷ್ಣದೇವರಾಯನ ಕಣ್ಣುಗಳು ಅಂದ್ರೆ ಕೃಷ್ಣದೇವರಾಯನ ಕಣ್ಣುಗಳನ್ನು ಕೀಳಿಸಿದ್ದೀನಿ ಅಂತ ಮೇಕೆ ಕಣ್ಣುಗಳನ್ನು ಈ ವೀರ ನರಸಿಂಹನಿಗೆ ತೋರಿಸ್ತಾನೆ. ವೀರ ನರಸಿಂಹ ಅದನ್ನು ನಂಬಿ ಸಂತೃಪ್ತಿಯಿಂದ ಮರಣ ಹೊಂದುತ್ತಾನೆ, ಸಂತೋಷದಿಂದ ಮರಣ ಹೊಂದುತ್ತಾನೆ. ವೀರ ನರಸಿಂಹನ ನಂತರ ಆತನ ಮಲ ಸೋದರ ಶ್ರೀಕೃಷ್ಣ ದೇವರಾಯ ಅಧಿಕಾರ ವಹಿಸ್ಕೊಳ್ತಾನೆ. ಈ ಶ್ರೀಕೃಷ್ಣ ದೇವರಾಯ ಈ ಚಾಪ್ಟರ್ದಾಗ ಮೋಸ್ಟ್ ಇಂಪಾರ್ಟೆಂಟ್. ಈತನ ಮೇಲೆ ಬಹಳ ಪ್ರಶ್ನೆಗಳು ಬಂದಾವ. ಈತನನ್ನು ಹೊರತುಪಡಿಸಿದ್ರೆ ತಾಳಿಕೋಟೆ ಕದನ, ಈ ಕದನದ ಮೇಲೇನು ಬಹಳ ಪ್ರಶ್ನೆಗಳು ಕೇಳ್ಯಾರ. ಆ್ಯಕ್ಚುಲಿ ಈ ಚಾಪ್ಟರೇ ಬಹಳ ಇಂಪಾರ್ಟೆಂಟ್ ಅದ. ಓಕೆ ರೀ, ಅದರೊಳಗೆ ಈ ಶ್ರೀಕೃಷ್ಣ ದೇವರಾಯ ಮತ್ತು ತಾಳಿಕೋಟ ಕದನಗಳು, ಆಮೇಲೆ ವಿದೇಶಿ ಪ್ರವಾಸಿಗರ ಬಗ್ಗೆ ಬಹಳ ಪ್ರಶ್ನೆಗಳು ಕೇಳ್ಯಾರ. ನೆಕ್ಸ್ಟ್ ತುಳುವ ವಂಶದ ಪ್ರಮುಖ ಅರಸರ ಬಗ್ಗೆ ನೋಡೋದಾದ್ರೆ ನರಸನಾಯಕ, ವೀರ ನರಸಿಂಹ, ಶ್ರೀಕೃಷ್ಣ ದೇವರಾಯ, ಅಚ್ಯುತರಾಯ, ಸದಾಶಿವರಾಯ. ಇವರು ತುಳುವ ವಂಶದ ಪ್ರಮುಖ ಅರಸರು. ಅದರೊಳಗೆ ಅತ್ಯಂತ ಪ್ರಸಿದ್ಧ ಅರಸ ಅಂತಂದ್ರೆ ಶ್ರೀಕೃಷ್ಣ ದೇವರಾಯ. ಈ ಶ್ರೀಕೃಷ್ಣ ದೇವರಾಯ ಎಷ್ಟು ಯುದ್ಧಗಳು ಮಾಡ್ಯಾನೋ ಅಷ್ಟೂ ಯುದ್ಧಗಳಲ್ಲಿ ಜಯ ಗಳಿಸಿದವನ್ರಿ. ಒಂದೇ ಒಂದು ಯುದ್ಧದಲ್ಲಿ ಸೋತವನಲ್ಲ. 43ನೇ ಪ್ರಶ್ನೆ, ಕೃಷ್ಣದೇವರಾಯರು ಯಾವ ರಾಜವಂಶಕ್ಕೆ ಸೇರಿದವರು? ಯಾವ ರಾಜವಂಶಕ್ಕೆ ಸೇರಿದವರು? ಆಪ್ಷನ್ ಸಿ ಸರಿಯಾದ ಉತ್ತರ. ತುಳುವ ರಾಜವಂಶಕ್ಕೆ ಸೇರಿದವರು ಅಥವಾ ತುಳುವ ವಂಶಕ್ಕೆ ಸೇರಿದವರು. ನೆಕ್ಸ್ಟ್ 44ನೇ ಪ್ರಶ್ನೆ, ಕೆಳಗಿನ ಯಾರು ತುಳುವ ವಂಶದ ಪ್ರಭುತ್ವದ ಸಂಸ್ಥಾಪಕರಾಗಿದ್ದರು? ಯಾರು? ಆಪ್ಷನ್ ಸಿ ಸರಿಯಾದ ಉತ್ತರ, ವೀರ ನರಸಿಂಹ. ತುಳುವ ವಂಶದ ಸ್ಥಾಪಕನಾರೆ ವೀರ ನರಸಿಂಹರಾಯ. ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ಕ್ರಿಸ್ತಶಕ 1509ರಿಂದ 1529ರವರೆಗೆ ಅಂದ್ರೆ ಕೇವಲ 20 ವರ್ಷಗಳವರೆಗೆ ಆಳ್ವಿಕೆ ಮಾಡಿದನ್ರಿ. 20 ವರ್ಷಗಳವರೆಗೆ ಆಳ್ವಿಕೆ ಮಾಡಿದನ್ರಿ. ಓಕೆ ರೀ. ಈತ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಅರಸರಿ, ಅತ್ಯಂತ ಪ್ರಸಿದ್ಧ ಅರಸ. ಈತ ವೀರ ನರಸಿಂಹನ ಮಲಸೋದರನಾಗಿದ್ದ. ವೀರ ನರಸಿಂಹನ ಮಲಸೋದರನಾಗಿದ್ದ. ಈತನ ತಂದೆ ನರಸನಾಯಕ ಮತ್ತು ತಾಯಿ ನಾಗಲಾಂಬಿಕೆ, ನಾಗಲಾದೇವಿ ಅಂತಲೂ ಕೂಡ ಕರೀತಾರೆ. ಶ್ರೀಕೃಷ್ಣ ದೇವರಾಯನ ತಂದೆ ಹೆಸರು ನರಸನಾಯಕ, ಆಮೇಲೆ ತಾಯಿ ಹೆಸರು ನಾಗಲಾಂಬಿಕೆ. ಶ್ರೀಕೃಷ್ಣ ದೇವರಾಯನ ತಾಯಿ ಹೆಸರು ನಾಗಲಾಂಬಿಕೆ, ಇವರನ್ನ ನಾಗಲಾದೇವಿ ಅಂತಲೂ ಕೂಡ ಕರೀತಾರೆ. ಓಕೆ ರೀ. ಈತನ ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರ ತನ್ನ ವೈಭವದ ಪರಾಕಾಷ್ಠೆಯನ್ನು ತಲುಪ್ತದ್ರಿ. ವಿಜಯನಗರ ವೈಭವದ ಪರಾಕಾಷ್ಠೆಯನ್ನು ತಲುಪ್ತದೆ. ಜಗದ್ವಿಖ್ಯಾತರಾದ ಅಶೋಕ, ಸಮುದ್ರಗುಪ್ತ, ಹರ್ಷವರ್ಧನನ ಸಾಲಿನಲ್ಲಿ ನಿಲ್ಲುವ ಈತ ಆಗಸ್ಟ್ 8, 1509 ಜನ್ಮಾಷ್ಟಮಿ ಎಂದು ಸಿಂಹಾಸನವನ್ನ ಏರಿ 20 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಅಶೋಕ, ಸಮುದ್ರಗುಪ್ತ, ಹರ್ಷವರ್ಧನನ ಸಾಲಿನಲ್ಲಿ ಈ ಶ್ರೀಕೃಷ್ಣ ದೇವರನ್ನ ನೋಡಲಾಗ್ತದೆ. ಅಷ್ಟೊಂದು ಪ್ರಸಿದ್ಧ ಅರಸನಾಗಿದ್ದ ಈತ. ಆಗಸ್ಟ್ 8, 1509 ಜನ್ಮಾಷ್ಟಮಿ ಎಂದು ಸಿಂಹಾಸನವನ್ನ ಏರಿ 20 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನ್ರಿ. ಈತ ಆಳ್ಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯ ವೈಭವಯುತವಾಗಿತ್ರಿ. ಹಂಪಿಯ ದೇಗುಲದ ಶಾಸನ ಮತ್ತು ಸಿಂಗನಾಯಕನಹಳ್ಳಿ ಶಾಸನದ ಪ್ರಕಾರ ಜನವರಿ 24, 1510 ಶ್ರೀಕೃಷ್ಣ ದೇವರಾಯನ ಪಟ್ಟಾಭಿಷೇಕವಾಯಿತು ಅಂತ ತಿಳಿದು ಬರ್ತಾದ್ರಿ. ಈ 2 ಶಾಸನಗಳ ಪ್ರಕಾರ ಶ್ರೀಕೃಷ್ಣ ದೇವರಾಯರು ಜನವರಿ 24, 1510 ಪಟ್ಟಾಭಿಷೇಕವಾಯಿತು ಅಂತ ತಿಳಿದು ಬರ್ತಾದ್ರಿ. ತಿಮ್ಮರಸನು ಈತನ ಪ್ರಧಾನಮಂತ್ರಿಯಾಗಿದ್ದ. ಶ್ರೀಕೃಷ್ಣ ದೇವರಾಯನ ಪ್ರಧಾನಮಂತ್ರಿ ಯಾರಾಗಿದ್ರಿ? ತಿಮ್ಮರಸ. ಈ ತಿಮ್ಮರಸನನ್ನ ಕೃಷ್ಣದೇವರಾಯರು ಅಪ್ಪಾಜಿ ಅಂತ ಕರಿತಾ ಇದ್ರು. ಈ ತಿಮ್ಮರಸನನ್ನ ಕೃಷ್ಣದೇವರಾಯರು ಅಪ್ಪಾಜಿ ಅಂತ ಕರಿತಾ ಇದ್ರಿ ಸ್ನೇಹಿತರೆ. ಶ್ರೀಕೃಷ್ಣ ದೇವರಾಯರಿಗೆ ತಿರುಮಲಾದೇವಿ, ಚಿನ್ನಾದೇವಿ, ಜಗನ್ಮೋಹಿನಿ ಅಂತನೋ ಮಡದಿಯರಿದ್ದರು. ಶ್ರೀಕೃಷ್ಣ ದೇವರಾಯನಿಗೆ ತಿರುಮಲಾದೇವಿ, ಚಿನ್ನಾದೇವಿ, ಜಗನ್ಮೋಹಿನಿ ಅಂತನೋ ಮಡದಿಯರಿದ್ದರು.
ಕೃಷ್ಣದೇವರಾಯನಿಗೆ ತಿರುಮಲರಾಯ, ರಾಮಚಂದ್ರ ಅಂತನ್ನೋ ಇಬ್ಬರು ಗಂಡು ಮಕ್ಕಳಿದ್ರು. ಹಾಗೆಯೇ ತಿರುಮಲಾಂಬೆ ಮತ್ತು ವೆಂಗಳಾಂಬ ಅಂತನ್ನೋ ಇಬ್ಬರು ಹೆಣ್ಣು ಮಕ್ಕಳಿದ್ರು, ಪುತ್ರಿಯರಿದ್ರು ಸ್ನೇಹಿತರೆ. ಕೃಷ್ಣದೇವರಾಯರು ತಿರುಮಲಾಂಬೆಯನ್ನ ಅರವೀಡು ಸಂತತಿಯ ರಾಮರಾಯನಿಗೆ ಕೊಟ್ಟು ಮದುವೆ ಮಾಡಲಾಗ್ತದ. ಅದೇ ರೀತಿ ವೆಂಗಳಾಂಬೆಯನ್ನ ರಾಮರಾಯನ ತಮ್ಮ ತಿರುಮಲರಾಯನಿಗೆ ಮದುವೆ ಮಾಡಲಾಗ್ತದೆ. ಈ ರೀತಿ ಇಬ್ಬರು ಮಕ್ಕಳನ್ನ ಅರವೀಡು ಸಂತತಿಯ ಅಣ್ಣ ತಮ್ಮಂದಿರಿಗೆ ಮದುವೆ ಮಾಡಿ ಕೊಡ್ತಾರೆ. ಕ್ರಿಸ್ತಶಕ 1521ರಲ್ಲಿ ತಿರುಪತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತನ್ನ ಹಾಗೂ ತನ್ನ ರಾಣಿಯರಾದ ತಿರುಮಲಾದೇವಿ ಮತ್ತು ಚಿನ್ನಾದೇವಿಯ ಕಂಚಿನ ಮೂರ್ತಿಗಳನ್ನು ದೇವಸ್ಥಾನಕ್ಕೆ ನೀಡುತ್ತಾರೆ. ಅವುಗಳನ್ನು ಇಂದಿಗೂ ಕೂಡ ತಿರುಪತಿಯಲ್ಲಿ ಕಾಣಬಹುದು ಸ್ನೇಹಿತರೆ. ಶ್ರೀಕೃಷ್ಣದೇವರಾಯರು ಕ್ರಿಸ್ತಶಕ 1521ರಲ್ಲಿ ತಿರುಪತಿಗೆ ಭೇಟಿ ನೀಡುತ್ತಾರೆ, ಅಂದರೆ ತಿರುಪತಿಗೆ ಹೋಗಿರ್ತಾರ. ಈ ತಿರುಪತಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಹಾಗೂ ತನ್ನ ರಾಣಿಯರಾದ ತಿರುಮಲಾದೇವಿ ಮತ್ತು ಚಿನ್ನಾದೇವಿಯವರ ಕಂಚಿನ ಮೂರ್ತಿಗಳನ್ನು ದೇವಸ್ಥಾನಕ್ಕೆ ಕೊಡ್ತಾರೆ. ತಿರುಪತಿಯೊಳಗೆ ಆ ಮೂರ್ತಿಗಳು ಇಂದಿಗೂ ಕೂಡ ಕಾಣಬಹುದ್ರಿ. ವ್ಯಾಸರಾಯರು ಅಥವಾ ವ್ಯಾಸ ತೀರ್ಥರು ಶ್ರೀಕೃಷ್ಣ ದೇವರಾಯರ ಆಧ್ಯಾತ್ಮಿಕ ಮತ್ತು ರಾಜಕೀಯ ಗುರುಗಳಾಗಿದ್ದರು. ವ್ಯಾಸರಾಯರು ಅಥವಾ ವ್ಯಾಸ ತೀರ್ಥ ಶ್ರೀಕೃಷ್ಣ ದೇವರಾಯರ ಆಧ್ಯಾತ್ಮಿಕ ಮತ್ತು ರಾಜಕೀಯ ಗುರುಗಳಾಗಿದ್ದರು. ಈತನ ಆಸ್ಥಾನದಲ್ಲಿ ಡಲಾವೇಸ್ ಎಂಬ ಪೋರ್ಚುಗಲ್ ದೇಶದ ಇಂಜಿನಿಯರ್ ಇದ್ದಾರೆ. ಡಲ್ಲಾವೇಸ್ ಅಂತನ್ನೋ ಪೋರ್ಚುಗಲ್ ದೇಶದ ಇಂಜಿನಿಯರ್ ಇದ್ದಾರೆ. ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯರ ಸೈನಿಕ ಸಾಧನೆಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಒಂದನೇದು ಕೋವಿಲ್ಕೊಂಡ ಕದನ, ಇದು 1510ರಲ್ಲಿ ನಡೀತ್ರಿ. ಇದನ್ನ ಸಿಹಾದ್ ಅಥವಾ ಧರ್ಮಯುದ್ಧ ಅಂತ ಕರೆಯಲಾಗ್ತದೆ. ಈ ಕೋವಿಲ್ಕೊಂಡ ಯುದ್ಧವನ್ನ ಇಹಾದ್ ಅಥವಾ ಧರ್ಮಯುದ್ಧ ಅಂತ ಕರೆಯಲಾಗ್ತದ್ರಿ. ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಮತ್ತು ಬಹುಮನಿ ಸಾಮ್ರಾಜ್ಯದ ಮೊಹಮ್ಮದ್ ಶಾ ಇಬ್ರು ಸೇರಿ ಕೋವಿಲ್ಗೊಂಡದಲ್ಲಿ ವಿಜಯನಗರದ ವಿರುದ್ಧ ಯುದ್ಧ ಘೋಷಣೆ ಮಾಡ್ತಾರೆ. ಈ ಬಿಜಾಪುರದ ಸುಲ್ತಾನ ಮತ್ತು ಬಹುಮನಿ ಸಾಮ್ರಾಜ್ಯದ ಸುಲ್ತಾನ ಇಬ್ರು ಸೇರಿಗೆಸಿಂದ ವಿಜಯನಗರದ ವಿರುದ್ಧ ಯುದ್ಧ ಘೋಷಣೆ ಮಾಡ್ತಾರೆ. ಈ ಯುದ್ಧದಲ್ಲಿ ಕೃಷ್ಣದೇವರಾಯ ಯೂಸುಫ್ ಆದಿಲ್ ಶಾನನ್ನ ಯುದ್ಧ ಭೂಮಿಯಲ್ಲೇ ಕೊಂದು ಹಾಕ್ತಾನೆ. ಮೊಹಮ್ಮದ್ ಶಾ ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನೆ. ಈ ಕೋವಿಲ್ಕೊಂಡ ಕದನ ಕೃಷ್ಣದೇವರಾಯ ಗೆಲುವಿನೊಂದಿಗೆ ಮುಕ್ತಾಯವಾಗ್ತದ್ರಿ. ಇದು ಕೃಷ್ಣದೇವರಾಯನ ಮೊದಲ ಗೆಲುವಾಗಿರುವಂಥದ್ರಿ. ಕೋವಿಲ್ಕೊಂಡ ಯುದ್ಧ ಕೃಷ್ಣದೇವರಾಯನ ಮೊದಲ ಗೆಲುವಾಗಿರ್ತಕ್ಕಂಥದ್ದು. ಈ ಯುದ್ಧದಲ್ಲಿ ಕೃಷ್ಣದೇವರಾಯ ರಾಯಚೂರು ಕೋಟೆಯೊಂದಿಗೆ ದೋಆಬ್ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಈ ಯುದ್ಧದ ವಿಜಯದೊಂದಿಗೆ ಕೃಷ್ಣದೇವರಾಯ ರಾಯಚೂರು ಕೋಟೆಯನ್ನ ಆಮೇಲೆ ದೋಆಬ್ ಪ್ರದೇಶವನ್ನ ವಶಪಡಿಸಿಕೊಳ್ತಾನೆ. ದೋಆಬ್ ಪ್ರದೇಶ ಅಂತಂದ್ರೆ ಕೃಷ್ಣ ಮತ್ತು ತುಂಗಾಭದ್ರಾ ನದಿಯ ನಡುವಿನ ಫಲವತ್ತಾದ ಪ್ರದೇಶ ಸ್ನೇಹಿತರೆ. ಇದಕ್ಕೆ ದೋಆಬ್ ಪ್ರದೇಶ ಅಂತ ಕರೀತಾರೆ. ಈ ದೋಆಬ್ ಪ್ರದೇಶ ಕೃಷ್ಣದೇವರಾಯ ವಶಪಡಿಸಿಕೊಳ್ತಾನೆ. ನೆಕ್ಸ್ಟ್ ಎರಡನೇದ್ದು ಉಮ್ಮತೂರು ಕದನ, ಇದು 1513ರಲ್ಲಿ ನಡೀತ್ರಿ. ಈ ಕದನ ಅಥವಾ ಈ ಯುದ್ಧ 1513ರಲ್ಲಿ ನಡೀತು. ಉಮ್ಮತೂರಿನ ಪಾಳೆಗಾರ ಗಂಗರಾಜ ವಿಜಯನಗರದ ವಿರುದ್ಧ ಯುದ್ಧ ಸಾರ್ತಾನ್ರಿ. ಯಾರಿ? ಉಮ್ಮತೂರಿನ ಪಾಳೆಗಾರ ಗಂಗರಾಜ ವಿಜಯನಗರದ ವಿರುದ್ಧ ದಂಗೆ ಎಳ್ತಾನ್ರಿ, ಯುದ್ಧ ಸಾರ್ತಾನು. ಹಾಗಾಗಿ ಇದನ್ನ ಉಮ್ಮತೂರು ಕದನ ಅಂತ ಕರೀತಾರೆ. ಈ ರೀತಿ ಉಮ್ಮತೂರಿನ ಪಾಳೆಗಾರ ಗಂಗರಾಜ ವಿಜಯನಗರ ವಿರುದ್ಧ ಬಂಡಾಯವೆದ್ದಾಗ ಕೃಷ್ಣದೇವರಾಯ ಆತನನ್ನ ಸೋಲಿಸ್ತಾನ್ರಿ. ಕೃಷ್ಣದೇವರಾಯ ಈ ಗಂಗರಾಜನನ್ನ ಸೋಲಿಸ್ತಾನ. ಗಂಗರಾಜನನ್ನ ಸೋಲಿಸಿ ಪೆನುಕೊಂಡ ಮತ್ತು ಉಮ್ಮತೂರು ಕೋಟೆಗಳನ್ನ ವಶಪಡಿಸಿಕೊಳ್ತಾನ್ರಿ. ಶ್ರೀಕೃಷ್ಣ ದೇವರಾಯ ಪೆನುಗೊಂಡ ಮತ್ತು ಉಮ್ಮತೂರು ಕೋಟೆಗಳನ್ನ ವಶಪಡಿಸಿಕೊಳ್ತಾರೆ. ಯುದ್ಧದಲ್ಲಿ ಸೋತ ಗಂಗರಾಜ ಯುದ್ಧದಿಂದ ಓಡಿ ಹೋಗಬೇಕಾದ್ರೆ ಕಾವೇರಿ ನದಿಯಲ್ಲಿ ಬಿದ್ದು ಸಾಯ್ತಾನ ಸ್ನೇಹಿತರೆ. ರಾಯರು ಗೆದ್ದ ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರಗಳನ್ನ ಬೆಂಗಳೂರಿನ ನಿರ್ಮಾಪಕ 1ನೇ ಕೆಂಪೇಗೌಡರಿಗೆ ವಹಿಸಿಕೊಡುತ್ತಾರೆ. ಯುದ್ಧದಲ್ಲಿ ಗೆದ್ದ ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರ ಪ್ರದೇಶಗಳನ್ನ ಬೆಂಗಳೂರಿನ ನಿರ್ಮಾಪಕ 1ನೇ ಕೆಂಪೇಗೌಡರಿಗೆ ವಹಿಸಿಕೊಡುತ್ತಾರೆ. ಅಂದ್ರೆ ಆ ಪ್ರದೇಶಗಳ ಆಳ್ವಿಕೆ ನೀನೇ ನೋಡ್ಕೊಂಡು ಹೋಗಂತ ಅವರನ್ನ ವಹಿಸಿಕೊಡ್ತಾರೆ. ನೆಕ್ಸ್ಟ್ ಮೂರನೇದ್ದು ಕಳಿಂಗ ದಂಡಯಾತ್ರೆ. ನೋಡ್ರಿ, ಕಳಿಂಗ ದಂಡಯಾತ್ರೆ 1513ರಿಂದ 1518ರವರೆಗೆ ನಡೀತ್ರಿ.
ಒರಿಸ್ಸಾದ ಗಜಪತಿ ಪ್ರತಾಪರುದ್ರನನ್ನ ಸೋಲಿಸುವುದಕ್ಕಾಗಿ ಕೃಷ್ಣದೇವರಾಯರು ಈ ದಂಡಯಾತ್ರೆ ಕೈಗೊಳ್ತಾರೆ. ಅಂದ್ರೆ ಕಳಿಂಗ ದಂಡಯಾತ್ರೆ ಕೈಗೊಳ್ತಾರೆ. ಈ ಕಳಿಂಗ ದಂಡಯಾತ್ರೆಯನ್ನ 5 ಹಂತಗಳಾಗಿ ವಿಂಗಡಿಸಬಹುದು ಸ್ನೇಹಿತರೆ. ಅಂದ್ರೆ 5 ಭಾಗಗಳಾಗಿ ವಿಂಗಡಿಸಬಹುದು. ಉದಯಗಿರಿ ಕದನ ಇದು ಮೊದಲನೇ ಹಂತರಿ. ಕಳಿಂಗ ದಂಡಯಾತ್ರೆಯ ಮೊದಲನೇ ಹಂತರಿ ಯಾವ್ದ್ರಿ? ಉದಯಗಿರಿ ಕದನ. ಶ್ರೀಕೃಷ್ಣ ದೇವರಾಯರು ಉದಯಗಿರಿ ಕೋಟೆಯನ್ನ ಆಕ್ರಮಿಸ್ತಾರ. ಉದಯಗಿರಿಯನ್ನ ಗೆಲ್ಲಬೇಕಾದ್ರೆ ಕೃಷ್ಣದೇವರಾಯರು ನಾನು ಗೆಲ್ಲಲಾರದಂತ ಪ್ರಬಲವಾದ ಕೋಟೆಯ ಇದು, ಒಂದೇ ದಿನದಲ್ಲಿ ಈ ಕೋಟೆಯನ್ನ ಗೆದ್ಕೊಂಡು ಬಿಡ್ತೀನಿ ಅಂತ ಸೈನಿಕರನ್ನು ಉದ್ದೇಶಿಸಿ ಹೇಳ್ತಿರ್ತಾರೆ. ರಾಯರ ಈ ಮಾತು ಆತನ ಕಾರ್ಯಚಲವನ್ನ ತೋರಿಸ್ತದ ಸ್ನೇಹಿತರೆ. ನೆಕ್ಸ್ಟ್ ಕೃಷ್ಣದೇವರಾಯರು ಪ್ರತಾಪರುದ್ರನನ್ನ ಸೋಲಿಸಿ ಉದಯಗಿರಿಯನ್ನ ವಶಪಡಿಸಿಕೊಳ್ತಾರ. ಪ್ರತಾಪರುದ್ರನನ್ನ ಸೋಲಿಸಿ ಉದಯಗಿರಿಯನ್ನ ವಶಪಡಿಸಿಕೊಳ್ತಾರ. ಈ ವಿಜಯದ ನಂತರ ತನ್ನ ರಾಣಿಯರಾದ ತಿರುಮಲಾಂಬ ಮತ್ತು ಚಿನ್ನಾಂಬಳೊಂದಿಗೆ ತಿರುಪತಿಗೆ ಪ್ರಯಾಣಿಸಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡ್ಕೊಳ್ತಾರೆ. ಉದಯಗಿರಿಯಿಂದ ಬಾಲಕೃಷ್ಣ ವಿಗ್ರಹವನ್ನ ತಂದು ಹಂಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್ 2ನೇ ಹಂತ ಕೊಂಡವೀಡು ಯುದ್ಧ. 2ನೇ ಹಂತ ಕೊಂಡವೀಡು ಯುದ್ಧ. ಶ್ರೀಕೃಷ್ಣ ದೇವರಾಯರು ನೆಕ್ಸ್ಟ್ ಕೊಂಡವೀಡು ಕೋಟೆಗೆ ಮುತ್ತಿಗೆ ಹಾಕ್ತಾರ. ಕೊಂಡವೀಡು ಕೋಟೆಗೆ ಮುತ್ತಿಗೆ ಹಾಕಿ ಪ್ರತಾಪರುದ್ರನ ಬೆಂಬಲಿಗರಾದ ರೆಡ್ಡಿಗಳನ್ನ ಸೋಲಿಸ್ತಾರ. ದೇವರಾಯ ಅಂತ ಪ್ರತಾಪರುದ್ರನ ಬೆಂಬಲಿಗನಾಗಿದ್ದ ಈತನನ್ನ ಸೋಲಿಸ್ತಾರ. ಈ ಯುದ್ಧದ ನಂತರ ಕೃಷ್ಣಾ ತೀರದ ಆಂಧ್ರ ಭಾಗವೂ ಕೂಡ ಕೃಷ್ಣದೇವರಾಯರ ಅಧೀನಕ್ಕೆ ಬರ್ತಾದ. ಈ ಪ್ರದೇಶದ ಆಡಳಿತವನ್ನ ಅಂದ್ರೆ ಕೊಂಡವೀಡು ಮತ್ತು ಕೃಷ್ಣಾ ತೀರದ ಆಂಧ್ರ ಭಾಗವನ್ನು ತನ್ನ ಸಹೋದರ ಸಾಳುವ ತಿಮ್ಮನಿಗೆ ವಹಿಸ್ತಾರೆ. ತನ್ನ ಸಹೋದರ ಸಾಳುವ ತಿಮ್ಮನಿಗೆ ವಹಿಸ್ತಾರೆ. ಅಂದ್ರೆ ಈ ಪ್ರದೇಶದ ಆಳ್ವಿಕೆ ನೋಡ್ಕೊಂಡು ಹೋಗಂತ ಆತನಿಗೆ ವಹಿಸ್ತಾರ. ಇದು 2ನೇ ಹಂತ. ನೆಕ್ಸ್ಟ್ ಕಳಿಂಗ ದಂಡಯಾತ್ರೆಯ 3ನೇ ಹಂತ ಕೊಂಡಂಪಲ್ಲಿ ಯುದ್ಧ. 3ನೇ ಹಂತ ಕೊಂಡಂಪಲ್ಲಿ ಯುದ್ಧ. ಶ್ರೀಕೃಷ್ಣ ದೇವರಾಯರು ಈ ಯುದ್ಧದಲ್ಲಿ ಗಜಪತಿಯ ಸೇನಾ ದಂಡನಾಯಕರಾದ ಪ್ರಹರೇಶ್ವರ ಮತ್ತು ಮಹೋಪಾತ್ರರನ್ನ ಸೋಲಿಸ್ತಾರೆ. ಈ ಯುದ್ಧದಲ್ಲಿ ಗಜಪತಿಯ ಸೇನಾ ದಂಡನಾಯಕರಾದ ಪ್ರಹರೇಶ್ವರ ಮತ್ತು ಮಹೋಪಾತ್ರರನ್ನ ಸೋಲಿಸ್ತಾರೆ. ವಿಜಯವಾಡ ಮತ್ತು ಕೊಂಡಂಪಲ್ಲಿ ದುರ್ಗಗಳನ್ನ ಅಂದ್ರೆ ಕೋಟೆಗಳನ್ನ ಕೃಷ್ಣದೇವರಾಯರು ವಶಪಡಿಸಿಕೊಳ್ತಾರೆ. ನೆಕ್ಸ್ಟ್ 4ನೇ ಹಂತ ಪೋತನೂರು ಯುದ್ಧ. ಈ ಯುದ್ಧದಲ್ಲಿ ಮತ್ತೆ ಪ್ರತಾಪರುದ್ರನನ್ನ ಸೋಲಿಸಿ ತೆಲಂಗಾಣದ ಅನಂತಗಿರಿ, ಕನಕಗಿರಿ, ದೇವರಕೊಂಡ ಮತ್ತು ಇತರ ಕೋಟೆಗಳನ್ನ ಶ್ರೀಕೃಷ್ಣ ದೇವರಾಯರು ವಶಪಡಿಸಿಕೊಳ್ತಾರೆ. ಈ ವಿಜಯದ ನೆನಪಿಗಾಗಿ ಅಂದ್ರೆ ಪೋತನೂರು ಯುದ್ಧದ ವಿಜಯದ ನೆನಪಿಗಾಗಿ ಪೋತನೂರಿನಲ್ಲಿ ಒಂದು ವಿಜಯ ಸ್ತಂಭವನ್ನ ಸ್ಥಾಪನೆ ಮಾಡ್ತಾರ್ರಿ. ನೆಕ್ಸ್ಟ್ 5ನೇ ಹಂತ ಕಟಕ್ ಯುದ್ಧ. ರಾಯರು ಪ್ರತಾಪರುದ್ರನ ರಾಜಧಾನಿಯಾದ ಕಟಕ್ ಮೇಲೆ ದಾಳಿ ಮಾಡಿ ಮತ್ತೊಮ್ಮೆ ಪ್ರತಾಪರುದ್ರನನ್ನ ಸೋಲಿಸ್ತಾರೆ. ಈ ರೀತಿ ಹಲವು ಬಾರಿ ಪ್ರತಾಪರುದ್ರನನ್ನ ಶ್ರೀಕೃಷ್ಣ ದೇವರಾಯರು ಸೋಲಿಸ್ತಾರೆ. ಈ ಸೋಲಿನ ನಂತರ ಪ್ರತಾಪರುದ್ರ ರಾಯರೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾನ. ಶ್ರೀಕೃಷ್ಣ ದೇವರಾಯನ ಸಾಮರ್ಥ್ಯ ತಿಳಿತವರಿಗೆ, ಹಾಗಾಗಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಈ ಒಪ್ಪಂದದ ಪ್ರಕಾರ ಕೃಷ್ಣದೇವರಾಯ ಕೃಷ್ಣ ನದಿಯ ಉತ್ತರದ ಎಲ್ಲಾ ಪ್ರದೇಶಗಳನ್ನ ಪ್ರತಾಪರುದ್ರನಿಗೆ ಹಿಂದಿರುಗಿಸ್ತಾರ. ಪ್ರತಾಪರುದ್ರನ ಮಗಳಾದ ಜಗನ್ಮೋಹಿನಿಯನ್ನ ಕೃಷ್ಣದೇವರಾಯರು ಮದುವೆ ಮಾಡ್ಕೊಳ್ತಾರೆ. ಓಕೆ ರೀ. ನೆಕ್ಸ್ಟ್ 4ನೇದು ರಾಯಚೂರು ಕದನ 1520ರಲ್ಲಿ ನಡೀತ್ರಿ. ನೋಡ್ರಿ, ಕೃಷ್ಣದೇವರಾಯ ಕಳಿಂಗ ದಂಡಯಾತ್ರೆಯಲ್ಲಿದ್ದಾಗ ಬಿಜಾಪುರದ ಸುಲ್ತಾನ ರಾಯಚೂರು ಕೋಟೆಯನ್ನ ಮರಳಿ ವಶಪಡಿಸಿಕೊಳ್ತಾನ್ರಿ. 1520ರಲ್ಲಿ ಕೃಷ್ಣದೇವರಾಯರು ಬಿಜಾಪುರ ಸುಲ್ತಾನನ ವಿರುದ್ಧ ಯುದ್ಧ ಮಾಡಿ ಆ ರಾಯಚೂರು ಕೋಟೆಯನ್ನ ಪುನಃ ವಶಪಡಿಸಿಕೊಳ್ತಾರೆ. ರಾಯಚೂರು ಮುತ್ತಿಗೆಯ ಆರಂಭದಲ್ಲಿ ಶ್ರೀಕೃಷ್ಣ ದೇವರಾಯರು ಸೈನಿಕರನ್ನ ಉದ್ದೇಶಿಸಿ ಈ ಪ್ರಪಂಚದಲ್ಲಿ ಎಲ್ಲರೂ ಸಾಯಲೇಬೇಕು, ಯುದ್ಧದಲ್ಲಿ ಮಾಡಿದ್ರೆ ವೀರ ಸ್ವರ್ಗ, ಗೆದ್ರ ವಿಜಯಲಕ್ಷ್ಮಿ, ಆದ್ರಿಂದ ಎಲ್ಲರೂ ನನ್ನೊಡನೆ ಬನ್ನಿ, ಹೇಡಿಗಳಾಗಬೇಡ್ರಿ ಅಂತ ಸೈನಿಕರನ್ನ ಹುರಿದುಂಬಿಸ್ತಾ ಇದ್ದರ್ರಿ. ಶ್ರೀಕೃಷ್ಣ ದೇವರಾಯ ಸೈನಿಕರನ್ನ ಈ ರೀತಿ ಹುರಿದುಂಬಿಸಿರೋದ್ರಿಂದನೇ
ಅವರ ಜೀವನದುದ್ದಕ್ಕೂ ಯಾವ ಯುದ್ಧಗಳು ಮಾಡ್ಯಾರ ಎಲ್ಲ ಯುದ್ಧಗಳನ್ನು ಗೆಲ್ತಾ ಹೋಗ್ಯಾರ್ರಿ ಅವರು. ಇನ್ನು ಒಂದೇ ಒಂದು ಯುದ್ಧದಲ್ಲಿ ಶ್ರೀಕೃಷ್ಣ ದೇವರಾಯರು ಸೋತಿಲ್ರಿ. ಈ ಯುದ್ಧದಲ್ಲಿ ಪೋರ್ಚುಗೀಸ್ ಬಂದೂಕುದಾರಿ ಸಿಪಾಯಿಗಳ ಕೃಷ್ಣ ದೇವರಾಯರಿಗೆ ಬಹಳ ಸಹಾಯ ಮಾಡಿರ್ತಾರೆ. ಪೋರ್ಚುಗೀಸ್ ಬಂದೂಕುದಾರಿ ಸಿಪಾಯಿಗಳ ಅಂದ್ರೆ ಸೈನಿಕರು ಕೃಷ್ಣ ದೇವರಾಯರಿಗೆ ಈ ರಾಯಚೂರು ಕದನದಲ್ಲಿ ಬಹಳ ಸಹಾಯ ಮಾಡಿರ್ತಾರ. ಅದರ ಪ್ರತಿಫಲವಾಗಿ ಶ್ರೀಕೃಷ್ಣ ದೇವರಾಯರು ತಮ್ಮ ಸೈನ್ಯಕ್ಕೆ ಪರ್ಷಿಯಾದ ಕುದುರೆಗಳನ್ನು ಪೂರೈಸುವ ಏಕಸ್ವಾಮ್ಯದ ವ್ಯಾಪಾರವನ್ನ ಪೋರ್ಚುಗೀಸರಿಗೆ ಮಂಜೂರು ಮಾಡ್ತಾರೆ. ಪೋರ್ಚುಗೀಸರದ ಉದ್ದೇಶನೇ ಭಾರತದಲ್ಲಿ ವ್ಯಾಪಾರ ಮಾಡ್ಬೇಕಂತ ಅನ್ನೋದಾಗಿತ್ತು. ಕೃಷ್ಣದೇವರಾಯರು ಈ ಪರ್ಷಿಯಾದ ಕುದುರೆಗಳನ್ನ ಪೂರೈಸ್ರಿ ಅಂದ್ರೆ ಸಪ್ಲೈ ಮಾಡ್ರಿ ಅಂತ ಏಕಸ್ವಾಮ್ಯದ ವ್ಯಾಪಾರವನ್ನ ಪೋರ್ಚುಗೀಸರಿಗೆ ಮಂಜೂರು ಮಾಡ್ತಾರೆ. ಇವರನ್ನ ಹೊರತುಪಡಿಸಿದ್ರೆ ಯಾರು ಕುದುರೆಗಳನ್ನ ಸಪ್ಲೈ ಮಾಡುವಂಗಿಲ್ಲ. ಆ ರೀತಿಯ ಒಂದು ವ್ಯಾಪಾರವನ್ನ ಮಂಜೂರು ಮಾಡ್ತಾರೆ, ಅಪ್ರೂವಲ್ ಮಾಡ್ತಾರೆ. ಈ ಯುದ್ಧದ ನಂತರ ರಾಯರು ಗುಲ್ಬರ್ಗಕ್ಕೆ ಹೋಗಿ ಬಹುಮನಿ ಸಾಮ್ರಾಜ್ಯದ ಪ್ರಧಾನಮಂತ್ರಿ ಅಮೀರ್ ಬರೀದ್ನನ್ನ ಸೋಲಿಸಿ ಈ ಅಮೀರ್ ಬರೀದ್ ಬೀದರ್ನಲ್ಲಿ ಬಂಧಿಸಿದ್ದ ಅಪ್ರಾಪ್ತ ವಯಸ್ಕ ಬಹುಮನಿಯ ಸುಲ್ತಾನ ಮೊಹಮ್ಮದ್ ಶಾನನ್ನ ಸೆರೆಮನೆಯಿಂದ ಬಿಡುಗಡೆ ಮಾಡಿ ಆತನನ್ನ ಸಿಂಹಾಸನ ಮೇಲೆ ಕೂಡಿಸ್ತಾನ್ರಿ. ನೋಡ್ರಿ, ಬಹುಮನಿ ಸುಲ್ತಾನನನ್ನ ಆತನ ಪ್ರಧಾನಮಂತ್ರಿ ಅಮೀದ್ ಬರೀದ್ ಬೀದರ್ನಲ್ಲಿ ಆತನನ್ನ ಬಂಧಿಸಿರ್ತಾನ್ರಿ. ಬಂಧಿಸಿಟ್ಟು ತಾನೇ ಸುಲ್ತಾನನಾಗಿ ಅಧಿಕಾರವನ್ನ ಅನುಭವಿಸ್ತಿರ್ತಾನೆ. ಕೃಷ್ಣದೇವರಾಯರು ಗುಲ್ಬರ್ಗಕ್ಕೆ ಹೋಗಿ ಈ ಅಮೀರ್ ಬರೀದ್ನನ್ನ ಸೋಲಿಸಿ ಬೀದರ್ನಲ್ಲಿ ಬಂಧಿಸಿರ್ತಕ್ಕಂಥ ಅಪ್ರಾಪ್ತ ವಯಸ್ಕ ಬಹುಮನಿ ಸುಲ್ತಾನನಾದ ಮೊಹಮ್ಮದ್ ಶಾನನ್ನ ಸೆರೆಮನೆಯಿಂದ ಅಂದ್ರೆ ಜೈಲಿನಿಂದ ಬಿಡುಗಡೆ ಮಾಡಿ ಆತನನ್ನ ಸಿಂಹಾಸನದ ಮೇಲೆ ಕೂಡಿಸಿ ಸುಲ್ತಾನನನ್ನಾಗಿ ಮಾಡ್ತಾನೆ. ಇದರಿಂದ ಕೃಷ್ಣದೇವರಾಯರಿಗೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಬರ್ತಾ ಅದ. ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತನೋ ಬಿರುದು ಬರ್ತಾ ಅದ್ರಿ. 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಪೋರ್ಚುಗೀಸರು ಗೋವಾವನ್ನು ಗೆಲ್ಲಲು ಕೃಷ್ಣದೇವರಾಯರು ಸಹಾಯ ಮಾಡ್ತಾರೆ. ಪೋರ್ಚುಗೀಸರು ಬಿಜಾಪುರ ಸುಲ್ತಾನನಿಂದ ಗೋವಾವನ್ನ ಗೆಲ್ಲಬೇಕಾದ್ರೆ ಶ್ರೀಕೃಷ್ಣ ದೇವರಾಯರು ಈ ಪೋರ್ಚುಗೀಸರಿಗೆ ಸಹಾಯ ಮಾಡ್ತಾನ್ರಿ. ಪೋರ್ಚುಗೀಸರು ಗೋವಾವನ್ನ ಗೆಲ್ಲುವುದಕ್ಕಾಗಿ ಕೃಷ್ಣದೇವರಾಯರು ಸಹಾಯ ಮಾಡ್ತಾರೆ. ಪೋರ್ಚುಗೀಸರಿಗೆ ಭಟ್ಕಳದಲ್ಲಿ ವ್ಯಾಪಾರ ಕೇಂದ್ರ ಮತ್ತು ಕೋಟೆಗಳನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಅನುಮತಿಯೂ ಕೂಡ ನೀಡ್ತಾರೆ. ಪೋರ್ಚುಗೀಸರಿಗೆ ಭಟ್ಕಳದಲ್ಲಿ ವ್ಯಾಪಾರ ಕೇಂದ್ರ ಆಮೇಲೆ ಕೋಟೆಯನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಅನುಮತಿ ನೀಡ್ತಾರೆ. ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯ ಸಮಯದೊಳಗ ಸಾಮ್ರಾಜ್ಯದ ವಿಸ್ತರಣೆ ಎಷ್ಟಿತ್ತು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಾರ ನೋಡ್ರಿ. ಸಾಮ್ರಾಜ್ಯದ ವಿಸ್ತರಣೆ ನೋಡ್ರಿ, ಇದಿಷ್ಟು ಭಾರತದ ದಕ್ಷಿಣ ಭಾಗ, ಸಂಪೂರ್ಣ ದಕ್ಷಿಣ ಭಾಗ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯ ಅಧೀನದೊಳಗಿತ್ತು ರೀ. ಇದಿಷ್ಟು ಸಾಮ್ರಾಜ್ಯ. ಕರ್ನಾಟಕ ಇಲ್ಲಿ ಇಷ್ಟು ಬರ್ತದ್ರಿ. ಓಕೆ ರೀ. ನೆಕ್ಸ್ಟ್ 5ನೇದು ಸಿಲೋನ್ ರಾಜನಿಗೆ ಸಹಾಯ. ಶ್ರೀಲಂಕಾದಲ್ಲಿ ರಾಜಕೀಯ ಅಸ್ಥಿರತೆಯಿಂದ ರಾಜ ವಿಜಯ ಬಾಹುವನ್ನ ರಚಿತಗೊಳಿಸಲಾಗಿತ್ತು. ಅಂದ್ರೆ ಈ ವಿಜಯ ಬಾಹುವನ್ನ ಸಿಂಹಾಸನದಿಂದ ಕೆಳಗಿಳಿಸಲಾಗಿತ್ತು. ಕೃಷ್ಣದೇವರಾಯರು ಶ್ರೀಲಂಕಾದ ರಾಜಕೀಯ ವ್ಯವಹಾರದಲ್ಲಿ ಮಧ್ಯಪ್ರವೇಶ ಮಾಡಿ ಅಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಾರೆ. ವಿಜಯ ಬಾಹುವಿನ ಮಗನಾದ ಭುವನೈಕ್ಯ ಬಾಹುವನ್ನ ಶ್ರೀಲಂಕಾದಲ್ಲಿ ಅಂದ್ರೆ ಸಿಲೋನಿನಲ್ಲಿ ಅಂತಂದ್ರೆ ಶ್ರೀಲಂಕಾದಲ್ಲಿ ಅಧಿಕಾರಕ್ಕೆ ತಂದು ಸಮುದ್ರಾಧಿಪತಿ ಅಂತನೋ ಬಿರುದನ್ನು ಪಡ್ಕೊಳ್ತಾರ. ಓಕೆ ರೀ. ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಪೋರ್ಚುಗೀಸ್ ರಾಯಭಾರಿಗಳ ಬಗ್ಗೆ ನೋಡೋದಾದ್ರೆ ದುರತ್ ಬಾರ್ಬೋಸ್ 1514ರಲ್ಲಿ, ಡೊಮಿಂಗೋ ಫಯ್ಯಾಸ್ 1520ರಲ್ಲಿ ಶ್ರೀಕೃಷ್ಣ ದೇವರಾಯರ ಆಸ್ಥಾನಕ್ಕೆ ಭೇಟಿ ನೀಡಿದ್ರಿ. ಇವರಿಬ್ರು ಪೋರ್ಚುಗೀಸ್ ರಾಯಭಾರಿಗಳು. ನೆಕ್ಸ್ಟ್ ಕೃಷ್ಣದೇವರಾಯರ ವ್ಯಕ್ತಿತ್ವ ಮತ್ತು ಸಾಧನೆಗಳ ಕುರಿತು ನೋಡೋದಾದ್ರೆ ರಾಯರು ಉತ್ತಮ ಮತ್ತು ಸಮರ್ಥ ಆಡಳಿತಗಾರರಾಗಿದ್ರು. ಸಿಂಹಾಸನಕ್ಕೆ ಬಂದ ಕೂಡಲೇ ಮದುವೆಗಳ ಮೇಲಿನ ತೆರಿಗೆಯನ್ನು ತೆಗೆದುಹಾಕ್ತಾರೆ. ವಿವಾಹ ಸುಂಕ ಅಂತ ಇತ್ತವಾಗ, ಅಂದ್ರೆ ಮದುವೆಗಳ ಮೇಲಿನ ಟ್ಯಾಕ್ಸ್ ಅದನ್ನು ರದ್ದುಗೊಳಿಸ್ತಾರೆ. ಸಂಗ್ರಹಿಸಿದ ತೆರಿಗೆಯ 25% ದಾನ ಧರ್ಮಕ್ಕಾಗಿ ನೀಡ್ತಾ ಇದ್ರು. ಶ್ರೀಕೃಷ್ಣ ದೇವರಾಯರು ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರಲ್ರಿ ಅದರದ್ದು 25% ದಾನ ಧರ್ಮಕ್ಕಾಗಿ ನೀಡ್ತಾ ಇದ್ರು. ತಮ್ಮ ಗುರುಗಳಾದ ವ್ಯಾಸ ತೀರ್ಥರನ್ನ ಸಿಂಹಾಸನದ ಮೇಲೆ ಕೂರಿಸುವ ಮೂಲಕ ಅವರನ್ನ ಗೌರವಿಸಿದ್ರು. ಸ್ನೇಹಿತರೆ ನೋಡ್ರಿ, ತಮ್ಮ ಗುರುಗಳಾದ ವ್ಯಾಸ ತೀರ್ಥರನ್ನ ಸಿಂಹಾಸನದ ಮೇಲೆ ಕೂಡಿಸ್ತಿದ್ರಿ ಅವರನ್ನ. ಆ ರೀತಿ ಈ ವ್ಯಾಸ ತೀರ್ಥರನ್ನ ಗೌರವಿಸ್ತಿದ್ರು ಅವರು.
ನೆಕ್ಸ್ಟ್ ಕುಡಿಯುವ ನೀರು ಮತ್ತು ನೀರಾವರಿಗಾಗಿ ಅನೇಕ ಕೆರೆಗಳು ಮತ್ತು ಕಾಲುವೆಗಳನ್ನು ಕೂಡ ನಿರ್ಮಿಸಿದ್ರಿ. ಅಲ್ಲಸಾನಿ ಪೆದ್ದಣ್ಣನನ್ನ ಪಟ್ಟದ ಆನೆಯ ಮೇಲೆ ಕೂಡಿಸಿ ಗೌರವಿಸಿದ್ರಿ. ಅವರನ್ನು ಯಾರಿ? ಅಲ್ಲಸಾನಿ ಪೆದ್ದಣ್ಣ, ಕೃಷ್ಣದೇವರಾಯರ ಆಸ್ಥಾನದಲ್ಲಿರುವಂಥ ಒಬ್ಬ ಕವಿ ಸ್ನೇಹಿತರೆ. ಇವರನ್ನ ಪಟ್ಟದ ಆನೆಯ ಮೇಲೆ ಕೂಡಿಸಿದ್ ಗೌರವಿಸಿದ್ರಿ. ಇವರು 14 ಪ್ರಮುಖ ಯುದ್ಧಗಳು ಮಾಡ್ತಾರೆ. ಕೃಷ್ಣದೇವರಾಯರು 14 ಪ್ರಮುಖ ಯುದ್ಧಗಳು ಮಾಡ್ತಾರ. ಈ ಎಲ್ಲಾ ಯುದ್ಧಗಳಲ್ಲಿ ಕೃಷ್ಣದೇವರಾಯರು ಗೆದ್ದಿರುವಂಥದ್ರಿ. ಒಂದೇ ಒಂದು ಯುದ್ಧದಲ್ಲಿ ಶ್ರೀ ಕೃಷ್ಣದೇವರಾಯರು ಸೋತಿಲ್ಲ. ರಾಯರ ಆಳ್ವಿಕೆಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಉತ್ತರದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಯಿಂದ ಹಿಡ್ಕೊಂಡು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೆ ಮತ್ತು ಪೂರ್ವದಲ್ಲಿ ಅರಬ್ಬಿ ಸಮುದ್ರದಿಂದ ಪಶ್ಚಿಮದಲ್ಲಿ ಬಂಗಾಳ ಕೊಲ್ಲಿಯವರೆಗೆ ವಿಸ್ತರಣೆಯಾಗಿತ್ರಿ. ರಾಯರು ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದರು. ಶ್ರೀಕೃಷ್ಣದೇವರಾಯರು ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದರು. 7 ಬಾರಿ ತಿರುಪತಿಗೆ ಭೇಟಿ ನೀಡಿ ಅಪಾರ ದೇಣಿಗೆ ನೀಡಿದ್ರಿ. ತಿರುಪತಿಯ ದೇವಾಲಯದಲ್ಲಿ ರಾಯರು ಮತ್ತು ರಾಣಿಯರಾದ ಚಿನ್ನಾಂಬ ಮತ್ತು ತಿರುಮಲಾಂಬರ ಕಂಚಿನ ಪ್ರತಿಮೆಗಳ ಪ್ರಸ್ತುತ ಕೂಡ ಇರುವಂಥದ್ರಿ. ಭಕ್ತಿ ಸಂತರಾದ ವಲ್ಲಭಾಚಾರ್ಯ ಮತ್ತು ಚೈತನ್ಯರು ರಾಯರ ಆಸ್ಥಾನಕ್ಕೆ ಭೇಟಿ ನೀಡಿದ್ರಿ. ಭಕ್ತಿ ಸಂತರಾದ ವಲ್ಲಭಾಚಾರ್ಯರು ಮತ್ತು ಚೈತನ್ಯರು ರಾಯರ ಆಸ್ಥಾನಕ್ಕೆ ಭೇಟಿ ನೀಡಿದ್ರಿ. ತನ್ನ ತಾಯಿ ನಾಗಲಾದೇವಿಯ ನೆನಪಿಗಾಗಿ ಶ್ರೀಕೃಷ್ಣದೇವರಾಯರು ನಾಗಲಾಪುರ ಅಂತನೋ ನಗರವನ್ನ ನಿರ್ಮಾಣ ಮಾಡ್ತಾರೆ. ತನ್ನ ತಾಯಿಯಾದ ನಾಗಲಾದೇವಿಯ ನೆನಪಿಗಾಗಿ ನಾಗಲಾಪುರ ಅಂತನೋ ನಗರವನ್ನ ನಿರ್ಮಾಣ ಮಾಡ್ತಾರೆ. ಈ ನಾಗಲಾಪುರದ ಪ್ರಸ್ತುತ ಹೆಸರೇ ಹೊಸಪೇಟೆ. ಈ ಹೊಸಪೇಟೆ ಯಾರು ನಿರ್ಮಾಣ ಮಾಡಿದ್ರೆ? ಶ್ರೀಕೃಷ್ಣದೇವರಾಯ ನಿರ್ಮಾಣ ಮಾಡಿರುವಂಥದ್ದು. ಇದರ ಪ್ರಾಚೀನ ಹೆಸರು ನಾಗಲಾಪುರ. ಈ ನಾಗಲಾಪುರವನ್ನು ಕೃಷ್ಣದೇವರಾಯರು ತನ್ನ ತಾಯಿ ನಾಗಲಾದೇವಿಯವರ ನೆನಪಿಗಾಗಿ ನಿರ್ಮಾಣ ಮಾಡಿರುವಂಥದ್ರಿ. ಕೃಷ್ಣದೇವರಾಯರು ವೀಣೆ ನುಡಿಸುವುದರಲ್ಲಿ ನಿಪುಣರಾಗಿದ್ದರು. ವೀಣೆ ನುಡಿಸುವುದರಲ್ಲಿ ಕೃಷ್ಣದೇವರಾಯರು ನಿಪುಣರಾಗಿದ್ದರು. ಇವರು ವಿಜಯನಗರ ಆಡಳಿತದಲ್ಲಿ ದೇವಾಲಯದ ಪ್ರಮುಖ ಲಕ್ಷಣವಾದ ರಾಯ ಗೋಪುರವನ್ನು ಪ್ರಾರಂಭ ಮಾಡಿದರು. ದೇವಾಲಯದ ಪ್ರಮುಖ ಲಕ್ಷಣವಾದ ರಾಯ ಗೋಪುರವನ್ನು ಪ್ರಾರಂಭ ಮಾಡಿದರು. ನೋಡ್ರಿ, ವಿಜಯನಗರ ಆಡಳಿತದಲ್ಲಿ ದೇವಾಲಯದ ಪ್ರಮುಖ ಲಕ್ಷಣವಾದ ರಾಯ ಗೋಪುರವನ್ನು ಯಾರು ಪ್ರಾರಂಭಿಸಿದರು ಅಥವಾ ಯಾರು ಪರಿಚಯಿಸಿದರು ಅಂತಂದ್ರೆ ಅದು ಶ್ರೀಕೃಷ್ಣದೇವರಾಯ ಅಂತ ಉತ್ತರ ಟಿಕ್ ಮಾಡ್ಬೇಕ್ರಿ. ಹಂಪಿಯಲ್ಲಿ ಪುರಂದರ ಮಂಟಪವನ್ನು ನಿರ್ಮಾಣ ಮಾಡ್ತಾರೆ. ರಾಯರು ಮಹಾನ್ ವಿದ್ವಾಂಸರಾಗಿದ್ದು ಹಲವಾರು ಕೃತಿಗಳನ್ನು ಕೂಡ ರಚನೆ ಮಾಡಿದ್ರಿ. ಶ್ರೀಕೃಷ್ಣದೇವರಾಯರು ಮಹಾನ್ ವಿದ್ವಾಂಸರಾಗಿದ್ದರು, ಹಾಗಾಗಿ ಇವರು ಹಲವಾರು ಕೃತಿಗಳನ್ನು ಕೂಡ ರಚನೆ ಮಾಡಿದ್ರು. ಕೃಷ್ಣದೇವರಾಯರು ರಚಿಸಿದ ಕೃತಿಗಳ ಬಗ್ಗೆ ನೋಡೋದಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಮುಕ್ತ ಮೌಲ್ಯದ ಅಥವಾ ವಿಷ್ಣು ಚಿತ್ತಿಯಂ. ಇದು ತೆಲುಗು ಭಾಷೆಯಲ್ಲಿರುವಂಥ ಕೃತಿ ರೀ. ಇದು ಆಡಳಿತಕ್ಕೆ ಸಂಬಂಧಿಸಿರುವಂಥ ಕೃತಿ. ಶ್ರೀಕೃಷ್ಣದೇವರಾಯರು ರಚನೆ ಮಾಡಿರ್ತಕ್ಕಂಥ ಅಮುಕ್ತ ಮೌಲ್ಯದ ಅಥವಾ ವಿಷ್ಣು ಚಿತ್ತಿಯಂ ಆಡಳಿತಕ್ಕೆ ಸಂಬಂಧಿಸಿರುವಂಥ ಕೃತಿ ರೀ. ಇದು ತೆಲುಗು ಭಾಷೆಯಲ್ಲಿ ರಚನೆ ಮಾಡಿದ್ರು. ನೆಕ್ಸ್ಟ್ ಜಾಂಬವತಿ ಕಲ್ಯಾಣಂ, ಇದು ಸಂಸ್ಕೃತ ನಾಟಕ. ರಸಮಂಜರಿ, ಇದು ಕೂಡ ಸಂಸ್ಕೃತ ಕೃತಿ. ಉಷಾ ಪರಿಣಯಂ, ಈ ಸಂಸ್ಕೃತ ನಾಟಕ. ಜ್ಞಾನ ಚಿಂತಾಮಣಿ, ಇದು ಕೂಡ ಸಂಸ್ಕೃತ ಕೃತಿ. ಮದಾಲಸ ಚರಿತೆ, ಸಂಸ್ಕೃತ ಕೃತಿ. ಈ ರೀತಿ ಕೃಷ್ಣದೇವರಾಯರು ಇವಿಷ್ಟು ಕೃತಿಗಳನ್ನು ರಚನೆ ಮಾಡಿದ್ರಿ. ಓಕೆ ರೀ. ವಿರೂಪಾಕ್ಷ ಸ್ವಾಮಿಯ ಚೈತ್ರೋತ್ಸವ ಸಮಯದಲ್ಲಿ ಜಾಂಬವತಿ ಕಲ್ಯಾಣ ಅಂತನ್ನೋ ಸಂಸ್ಕೃತ ನಾಟಕದಲ್ಲಿ ಸ್ವತಃ ರಾಯರೇ ಕೃಷ್ಣನ ಪಾತ್ರಧಾರಿಯಾಗಿ ನಟಿಸಿದ್ರಿ ಸ್ನೇಹಿತರೆ. ನೆಕ್ಸ್ಟ್ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅಂತ 8 ಜನ ವಿದ್ವಾಂಸರಿದ್ದರು. 8 ಜನ ವಿದ್ವಾಂಸರಿದ್ದರು. ಅಂದ್ರೆ ಅಷ್ಟದಿಗ್ಗಜರಿಗೆ ಈ ಕೃಷ್ಣದೇವರಾಯ ಆಶ್ರಯದಾತನಾಗಿದ್ದಾರೆ. ಆ ಅಷ್ಟದಿಗ್ಗಜರ ಕುರಿತು ನೋಡೋದಾದ್ರೆ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜುಟಿ, ಮಾದಯ್ಯಗಾರಿ ಮಲ್ಲಣ್ಣ, ರಾಮರಾಜ ಭೂಷಣ, ಪಿಂಗಳಿ ಸೋರಣ್ಣ, ಅಯ್ಯಾಲು ರಾಜ ರಾಮಭದ್ರ, ತೇನಾಲಿ ರಾಮಕೃಷ್ಣ. ಸೋಮಣ್ಣ ಆಗಬೇಕೇನೋ ಒಮ್ಮೆ ನೋಡ್ಕೊಳ್ರಿ ಸ್ನೇಹಿತರೆ. ಓಕೆ ರೀ. ಈ ರೀತಿ 8 ಜನ ಅಂದ್ರೆ ಅಷ್ಟದಿಗ್ಗಜರು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದರು. ಅಲ್ಲಸಾನಿ ಪೆದ್ದಣ್ಣ ಮನುಚರಿತಂ ಅಂತನ್ನೋ
ಕೃತಿಯನ್ನು ರಚನೆ ಮಾಡಿದ್ರು. ಇವರಿಗೆ ಆಂಧ್ರ ಕವಿತಾ ಪಿತಾಮಹ ಆಮೇಲೆ ಕವೀಂದ್ರ ಅಂತನೋ ಬಿರುದುಗಳಿದ್ದು ರೀ. ಅಲ್ಲಸಾನಿ ಪೆದ್ದಣ್ಣನಿಗೆ ಆಂಧ್ರ ಕವಿತಾ ಪಿತಾಮಹ ಮತ್ತು ಕವೀಂದ್ರ ಅಂತನೋ ಬಿರುದುಗಳಿದ್ದು ರೀ. ನೆಕ್ಸ್ಟ್ ನಂದಿ ತಿಮ್ಮಣ್ಣ ಪಾರಿಜಾತ ಪಹರಣಮು ಅಂತನ್ನೋ ಕೃತಿಯನ್ನು ರಚನೆ ಮಾಡಿದ್ರು. ದುರ್ಜುಟಿ, ಕೃಷ್ಣರಾಜ ವಿಜಯ, ಕಾಳಹಸ್ತಿ ಶತಕ ಅಂತನ್ನೋ ಕೃತಿಗಳನ್ನು ರಚನೆ ಮಾಡಿದ್ರು. ಮಾದಯ್ಯಗಾರಿ ಮಲ್ಲಣ್ಣ ರಾಜಶೇಖರ ಚರಿತಂ, ರಾಮರಾಜಭೂಷಣ ವಸುಚರಿತಂ, ಪಿಂಗಳಿ ಸೋಮಣ್ಣ ಕಲಾಪೂರ್ಣ ವಿಜಯಂ, ಅಯ್ಯಾಲು ರಾಜ ರಾಮಭದ್ರ ರಾಧಮಾಧವ, ತೆನಾಲಿ ರಾಮಕೃಷ್ಣ ಪಾಂಡುರಂಗ ಮಹಾತ್ಮ ಹರಿಭಕ್ತ ಸಾರ. ಈ ರೀತಿ 8 ವಿದ್ವಾಂಸರು ವಿವಿಧ ಕೃತಿಗಳನ್ನು ರಚನೆ ಮಾಡಿದ್ರಿ. ಈ ತೆನಾಲಿ ರಾಮಕೃಷ್ಣನನ್ನ ಹಾಸ್ಯ ಚಕ್ರವರ್ತಿ ಅಂತ ಕರೆಯಲಾಗ್ತದೆ. ಈ ತೆನಾಲಿ ರಾಮಕೃಷ್ಣನಿಗೆ ಹಾಸ್ಯ ಚಕ್ರವರ್ತಿ ಅಂತನೋ ಬಿರುದಿತ್ರಿ. ನೆಕ್ಸ್ಟ್ ಕೃಷ್ಣದೇವರಾಯರ ಕಾಲದಲ್ಲಿದ್ದ ಇನ್ನಿತರ ಕವಿಗಳ ಬಗ್ಗೆ ನೋಡೋದಾದ್ರೆ ತಿಮ್ಮಣ್ಣ ಅಂತಿದ್ದ. ಈತ ಕರ್ನಾಟಕ ರಾಯಭಾರತ ಕಥಾಮಂಜರಿ ಅಂತನ್ನೋ ಕೃತಿಯನ್ನು ರಚನೆ ಮಾಡಿದ್ರು. ನಂಜುಂಡ ಕವಿ ಕುಮಾರರಾಮನ ಕತೆ, ಕನಕದಾಸ ನಳಚರಿತ್ರೆ, ಮೋಹನ ತರಂಗಿಣಿ, ರಾಮಧ್ಯಾನ ಚರಿತೆ ಮತ್ತು ಹರಿಭಕ್ತ ಸಾರ, ಲಿಂಗಮಂತ್ರಿ ಕಬ್ಬಿಗರ ಕನ್ನಡಿ. ಈ ರೀತಿ ಅಷ್ಟದಿಗ್ಗಜರನ್ನು ಹೊರತುಪಡಿಸಿ ಇನ್ನಿತರ ಕವಿಗಳು ಕೂಡ ಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದರು. ತಮಿಳು ಕವಿಗಳಾದ ಪರಂಜ್ಯೋತಿಯರ್, ವೀರರಾಘವರ್, ಮಂಡಲ ಪುರುಷ, ಜ್ಞಾನಪ್ರಕಾಶ, ಹರಿಹರ ಮುಂತಾದವರು ಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದರು. ಅಂದರೆ ಕೃಷ್ಣದೇವರಾಯರು ಈ ಎಲ್ಲ ಕವಿಗಳಿಗೆ ಆಶ್ರಯದಾತರಾಗಿದ್ದರು. ಪರಂಜ್ಯೋತಿಯರ್ ಕವಿಯು ತಿರುವಳಯಾಡಲ್ ಪುರಾಣಂ ಅಂತನ್ನೋ ಕೃತಿಯನ್ನು ರಚನೆ ಮಾಡಿದ್ರು. ನೆಕ್ಸ್ಟ್ ಕೃಷ್ಣದೇವರಾಯರು ಪೋಷಿಸಿದ ಹರಿಭಕ್ತನಾದ ತಮಿಳು ಕವಿ ಅರುಣಗಿರಿನಾಥ. ಇದ್ರ ಮೇಲೆ ಪ್ರಶ್ನೆ ಕೇಳಾರೆ, ಹಾಗಾಗಿ ಇದೊಂದು ಸೆಂಟೆನ್ಸ್ ಇಲ್ಲಿ ಹಾಕಿನಿ. ಈ ಅರುಣಗಿರಿನಾಥ ಅಂತನ್ನೋ ಹರಿಭಕ್ತನಾದ ತಮಿಳು ಕವಿಯನ್ನ ಶ್ರೀಕೃಷ್ಣದೇವರಾಯರು ಆಶ್ರಯ ನೀಡಿದ್ರಿ. ನೆಕ್ಸ್ಟ್ ವ್ಯಾಸತೀರ್ಥ ಅಂತನ್ನೋ ಪಂಡಿತರನ್ನ ಸಿಂಹಾಸನದ ಮೇಲೆ ಕೂಡಿಸಿ ಸನ್ಮಾನ ಮಾಡಿದ್ರು. ವ್ಯಾಸತೀರ್ಥ ಯಾರು? ಶ್ರೀಕೃಷ್ಣದೇವರಾಯರ ಗುರುಗಳ ಸ್ನೇಹಿತರೆ. ಕುಮಾರವ್ಯಾಸನು ಅಪೂರ್ಣ ಮಾಡಿದ್ದ ಮಹಾಭಾರತದ ಕೊನೆಯ 8 ಪರ್ವಗಳನ್ನು ಅಂದರೆ 8 ಅಧ್ಯಾಯಗಳನ್ನು ತಿಮ್ಮಣ್ಣ ಕವಿಯು ರಚಿಸಿದ. ಅದು ಮುಂದೆ ಅದು ಕರ್ನಾಟಕ ಕೃಷ್ಣರಾಯ ಭಾರತ ಕಥಾಮಂಜರಿ ಅಂತ ಪ್ರಸಿದ್ಧಿ ಪಡಿತು ಸ್ನೇಹಿತರೆ. ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯರಿಗಿದ್ದ ಬಿರುದುಗಳ ಬಗ್ಗೆ ನೋಡೋದಾದ್ರೆ ಕನ್ನಡ ಸಾಹಿತ್ಯಕ್ಕೆ ನೀಡಿದ ರಾಯರ ಕೊಡುಗೆಯಿಂದ ರಾಯರಿಗೆ ಕನ್ನಡ ವಲ್ಲಭ, ಕನ್ನಡ ರಾಜ್ಯ ರಮಾರಮಣ ಅಂತನ್ನೋ ಬಿರುದುಗಳು ದೊರೆತುರಿ. ನೆಕ್ಸ್ಟ್ ಕೃಷ್ಣದೇವರಾಯರು ತೆಲುಗು ಸಾಹಿತ್ಯಕ್ಕೆ ನೀಡಿದ ಪ್ರೋತ್ಸಾಹದಿಂದಾಗಿ ಕರ್ನಾಟಕಾಂಧ್ರ ಭೋಜ ಅಂತನ್ನೋ ಬಿರುದು ಸಿಕ್ಕಿರುವಂಥದ್ರಿ. ನೆಕ್ಸ್ಟ್ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ, ಕವಿಪುಂಗವ, ಪರರಾಯ ಭಯಂಕರ, ಗಜಪತಿ ವಿಭಾಡ, ಕರ್ನಾಟಕ ರಾಜ್ಯ ಲಕ್ಷ್ಮೀ ಮನೋಹರ, ಕರ್ನಾಟಕ ರಾಜ್ಯ ರಕ್ಷಾರಮಣ, ಆದಿರಾಯ. ಇವಿಷ್ಟು ಕೃಷ್ಣದೇವರಾಯರಿಗಿದ್ದ ಬಿರುದುಗಳರಿ. ನೆಕ್ಸ್ಟ್ ಕೃಷ್ಣದೇವರಾಯರು ನಿರ್ಮಿಸಿದ ಪ್ರಮುಖ ದೇವಾಲಯಗಳ ಬಗ್ಗೆ ನೋಡೋದಾದ್ರೆ ಹಜಾರ ರಾಮಸ್ವಾಮಿ ದೇವಾಲಯದ ವಿಸ್ತರಣೆ ಮಾಡಿದ್ರೆ, ಎಕ್ಸ್ಪಾನ್ಷನ್ ಮಾಡಿದ್ರೆ. ಈ ಹಜಾರ ರಾಮಸ್ವಾಮಿ ಕೃಷ್ಣದೇವರಾಯರು ಕಟ್ಟಿಸಿರ್ತಕ್ಕಂಥದ್ದಲ್ರಿ. ಏನು ಈ ಹಜಾರ ರಾಮಸ್ವಾಮಿ ದೇವಾಲಯ ಕಟ್ಟಿಸಿದಲ್ರಿ, ಅದಕ್ಕೆ ವಿಸ್ತರಣೆ ಮಾಡಿದ್ರೆ ಸ್ನೇಹಿತರೆ, ಅಲ್ಟ್ರೇಷನ್ ಮಾಡಿ ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡಿರುವಂಥದ್ದು. ನೆಕ್ಸ್ಟ್ ಕೃಷ್ಣಸ್ವಾಮಿ ದೇವಾಲಯ, ವಿಜಯ ವಿಠಲ ಸ್ವಾಮಿ ದೇವಾಲಯ, ಏಕಶಿಲ ನರಸಿಂಹ, ಗಣೇಶ, ಮಹಾನವಮಿ ದಿಬ್ಬ, ನಂದಿ ಹನುಮಂತ ವಿಗ್ರಹ. ಇವಿಷ್ಟು ಕೃಷ್ಣದೇವರಾಯರು ನಿರ್ಮಿಸಿರುವಂಥ ಪ್ರಮುಖ ದೇವಾಲಯಗಳು. ವಿರೂಪಾಕ್ಷ ದೇವಾಲಯಕ್ಕೆ ನವರಂಗ ಮಂಟಪ ನಿರ್ಮಾಣ ಮಾಡ್ತಾರೆ. ಕೋನಾರ್ಕ್ ಕಲ್ಲಿನ ರಥದಿಂದಾಗಿ ಆಕರ್ಷಿತರಾಗಿ ಕೃಷ್ಣದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತನೆ ಮಾಡ್ತಾರೆ. ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿಸ್ತಾರೆ. ಈ ಹಂಪಿಯಲ್ಲಿರುವ ಕಲ್ಲಿನ ರಥವನ್ನು ಕೆತ್ತಿಸಿದವರು ಯಾರು ಅಂತಂದ್ರೆ ಶ್ರೀಕೃಷ್ಣ ದೇವರಾಯರು. ನೆಕ್ಸ್ಟ್ ಕೃಷ್ಣದೇವರಾಯರ ಬಗ್ಗೆ ಹೇಳಿಕೆಗಳು. ರಾಬರ್ಟ್ ಸಿವೆಲ್ ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣ. ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಅಂತ ರಾಬರ್ಟ್ ಸಿವೆಲ್ ಕೃಷ್ಣದೇವರಾಯರ ಬಗ್ಗೆ ಹೇಳಿಕೆ ನೀಡಿರುವಂಥದ್ದು. ಅಂದರೆ ಕೃಷ್ಣದೇವರಾಯರು
ಅಸಾಮಾನ್ಯ ಪರಾಕ್ರಮಿಯಾಗಿದ್ದ, ಚತುರ ಸೇನಾನಿಯಾಗಿದ್ದ, ರಾಜತಾಂತ್ರಿಕ ನಿಪುಣನಾಗಿದ್ದ. ಅದೇ ರೀತಿ ಇವರು ಮಾಡಿರ್ತಕ್ಕಂಥ ಎಲ್ಲ ಯುದ್ಧಗಳನ್ನು ಗೆದ್ದು ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಅಂತ ರಾಬರ್ಟ್ ಸಿಬೆಲ್ನವರು ಕೃಷ್ಣದೇವರಾಯರ ಬಗ್ಗೆ ಹೇಳಿಕೆ ನೀಡಿರುವಂಥದ್ದು. ನೆಕ್ಸ್ಟ್, ಪೋರ್ಚುಗೀಸ್ ಪ್ರವಾಸಿ ಬರ್ಬೋಸ್ ಕ್ರೈಸ್ತನೇ, ಯಹೂದಿಯೇ, ಮಹಮ್ಮದಿಯನೇ ಅಥವಾ ಹಿಂದುವೆ ಯಾರಾದರೂ ನಿರಾತಂಕವಾಗಿ ಈ ರಾಜ್ಯದಲ್ಲಿ ಬಾಳಬಹುದು, ಅಂದರೆ ಯಾವುದೇ ಧರ್ಮದ ವ್ಯಕ್ತಿಯಾಗಲಿ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಾಳಬಹುದು ಅಂತ ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ಮಾಡಬೇಕಾದ್ರೆ ಈ ಪ್ರವಾಸಿಗೆ ಬಂದಿದ್ದ. ಹಾಗಾಗಿ ಕೃಷ್ಣದೇವರಾಯರು ಎಲ್ಲ ಧರ್ಮಗಳಿಗೂ ಪ್ರಾಶಸ್ತ್ಯ ನೀಡಿದ್ರು ಅಂತನ್ನೋದ್ರ ಬಗ್ಗೆ ಈ ಹೇಳಿಕೆ ಆಗ್ತದ್ರಿ. ನೆಕ್ಸ್ಟ್, ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಫೈಯಾಸ್ ಅಥವಾ ಡೊಮಿಂಗೋ ಫೇಸ್. ಕೃಷ್ಣದೇವರಾಯನು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹೊಂದಿದ್ದು ದೃಢ ಕಾಯದವನಾಗಿದ್ದ, ಅಂದರೆ ದೃಢ ದೇಹದವನಾಗಿದ್ದ ಅಂತ ಹೇಳಿಕೆ ನೀಡ್ತಾನ್ರಿ. ನೆಕ್ಸ್ಟ್, ಜವಾಹರ್ಲಾಲ್ ನೆಹರೂನವರು ತಮ್ಮ ಕೃತಿಯಾದ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಕೃಷ್ಣದೇವರಾಯರನ್ನು ರಾಷ್ಟ್ರೀಯ ದೊರೆ ಅಂತ ಕರೆದಿರುವಂಥದ್ದು ಸ್ನೇಹಿತರೆ. ಜವಾಹರ್ಲಾಲ್ ನೆಹರೂನವರು ಡಿಸ್ಕವರಿ ಆಫ್ ಇಂಡಿಯಾ ಅಂತನ್ನೋ ಕೃತಿಯಲ್ಲಿ ಕೃಷ್ಣದೇವರಾಯರನ್ನು ರಾಷ್ಟ್ರೀಯ ದೊರೆ ಅಂತ ಕರೆದ್ರು ಸ್ನೇಹಿತರೆ. ನೆಕ್ಸ್ಟ್, ಪ್ರೊಫೆಸರ್ ಕೃಷ್ಣಶಾಸ್ತ್ರಿ ದಕ್ಷಿಣ ಭಾರತದ ದೊರೆಗಳಲ್ಲಿ ಸರ್ವಶ್ರೇಷ್ಠನಾಗಿದ್ದು ಇತಿಹಾಸದ ಪುಟಗಳ ಮೇಲೆ ತನ್ನ ಕ್ರಾಂತಿ ಬೀರ್ತಾನೆ ಅಂತ ಹೇಳಿಕೆ ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್, ಡಾಕ್ಟರ್ ಈಶ್ವರಿ ಪ್ರಸಾದ್. ಇವನ ಆಳ್ವಿಕೆಯು ವಿಜಯನಗರದ ಇತಿಹಾಸದಲ್ಲಿ ನವಯುಗಕ್ಕೆ ನಾಂದಿಯಾಯಿತು. ದಕ್ಕನಿನ ಹಿಂದೂ ಅಥವಾ ಮುಸ್ಲಿಂ ದೊರೆಗಳಲ್ಲಿ ಶ್ರೀಕೃಷ್ಣ ದೇವರಾಯನಿಗೆ ಸರಿಸಮಾನರು ಯಾರೂ ಇರಲಿಲ್ಲ ಅಂತ ಹೇಳಿಕೆ ನೀಡ್ತಾರೆ. ಈ ರೀತಿ ಕೃಷ್ಣ ದೇವರಾಯರ ಬಗ್ಗೆ ಹೇಳಿಕೆ ನೀಡಿರುವಂಥದ್ರಿ. ನೆಕ್ಸ್ಟ್, ಕೃಷ್ಣದೇವರಾಯರ ಕೊನೆಯ ದಿನಗಳ ಕುರಿತು ನೋಡೋಣ ಸ್ನೇಹಿತರೆ. ಕೃಷ್ಣದೇವರಾಯರ ಕೊನೆಯ ದಿನಗಳು ಬಹಳ ದುಃಖದಿಂದ ಕೂಡಿದ್ದವು ರೀ. ಕೃಷ್ಣದೇವರಾಯರ ಕೊನೆಯ ದಿನಗಳು ಬಹಳ ದುಃಖದಿಂದ ಕೂಡಿದ್ದವು. ರಾಯರಿಗೆ 2 ಹೆಣ್ಣು ಮಕ್ಕಳು, ಆಮೇಲೆ 2 ಗಂಡು ಮಕ್ಕಳಿದ್ರು. ತನ್ನ ಅನಾರೋಗ್ಯದಿಂದ 6 ವರ್ಷದ ಮಗನನ್ನು ಸಿಂಹಾಸನದ ಮೇಲೆ ಕೂಡಿಸ್ತಾನ. ಇದನ್ನು ಸಹಿಸದ ಮಂತ್ರಿ ಸಾಳ್ವ ತಿಮ್ಮರಸ ಈ ರಾಜಕುಮಾರನಿಗೆ ವಿಷ ನೀಡಿ ಸಾಯಿಸಿಬಿಡುತ್ತಾನ್ರಿ. ಇದರಿಂದ ಮನನೊಂದ ಕೃಷ್ಣದೇವರಾಯರು 1529ರಲ್ಲಿ ಮರಣ ಹೊಂದುತ್ತಾರೆ. ತನ್ನ 2 ಹೆಣ್ಣು ಮಕ್ಕಳನ್ನು ಅರವೀಡು ಮನೆತನದ ರಾಮರಾಯ ಮತ್ತು ತಿರುಮಲರಾಯನಿಗೆ ಮದುವೆ ಮಾಡಿಕೊಡುತ್ತಾರೆ. ಕೃಷ್ಣದೇವರಾಯನ ನಂತರ ಆತನ ಸಹೋದರ ಅಂದರೆ ಮಲತಾಯಿ ಓಬಲಾಂಬಿಕೆಯ ಮಗ ಅಚ್ಯುತರಾಯ ವಿಜಯನಗರ ಸಾಮ್ರಾಜ್ಯದ ಅರಸನಾಗ್ತಾನೆ. ಇದಿಷ್ಟು ಕೃಷ್ಣದೇವರಾಯರ ಕುರಿತು ಮಾಹಿತಿಯಾಗಿತ್ತು. ಇವರಿಗೆ ಸಂಬಂಧಿಸಿದಂಗೆ ಭಾಳ ಪ್ರಶ್ನೆಗಳು ಕೇಳ್ಯಾರ. ಆ ಪ್ರಶ್ನೆಗಳು ಕೂಡ ನಾವು ಡಿಸ್ಕಸ್ ಮಾಡೋಣ. 45ನೇ ಪ್ರಶ್ನೆ, ವಿಜಯನಗರದ ದೊರೆ ಕೃಷ್ಣದೇವರಾಯನು ಈ ಕೆಳಗಿನ ಯಾವ ಜೋಡಿಯ ಮಗನಾಗಿದ್ದನು? ಯಾವ ಜೋಡಿಯ ಮಗನಾಗಿದ್ದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ತುಳುವ ನರಸನಾಯಕ ಮತ್ತು ನಾಗಲಾಂಬಿಕೆಯ ಮಗನಾಗಿದ್ದ. ತುಳುವ ನರಸನಾಯಕನಿಗೆ 3 ಹೆಂಡತಿಯರಿದ್ದರು. ಈ ತುಳುವ ನರಸನಾಯಕನಿಗೆ 3 ಹೆಂಡತಿಯರಿದ್ದರು. ತಿಪ್ಪಾಜಿ, ನಾಗಲಾದೇವಿ, ಓಬಲಾಂಬಿಕೆ, ಈ ರೀತಿ 3 ಹೆಂಡತಿಯರಿದ್ದರು. ತಿಪ್ಪಾಜಿ ವೀರ ನರಸಿಂಹರಾಯನ ತಾಯಿರಿಕೆ. ನೆಕ್ಸ್ಟ್, ನಾಗಲಾದೇವಿ ಕೃಷ್ಣದೇವರಾಯನ ತಾಯಿ. ಓಬಲಾಂಬಿಕೆ ಅಚ್ಯುತ ದೇವರಾಯನ ತಾಯಿ. ಇದು ನೆನಪಿರ್ಬೇಕ್ರಿ, ಇದು ನೆನಪಿರ್ಬೇಕು. ವೀರ ನರಸಿಂಹರಾಯನ ತಾಯಿ ತಿಪ್ಪಾಜಿ, ಕೃಷ್ಣದೇವರಾಯನ ತಾಯಿ ನಾಗಲಾದೇವಿ, ಅಚ್ಯುತ ದೇವರಾಯನ ತಾಯಿ ಓಬಲಾಂಬಿಕೆ. ಇವು 3 ಅಣ್ಣ ತಮ್ಮಂದಿರು, ಆದರೆ ಒಂದೇ ತಾಯಿಯಿಂದ ಹುಟ್ಟಿದವರಲ್ಲ. ನೆಕ್ಸ್ಟ್ 46ನೇ ಪ್ರಶ್ನೆ, ಶ್ರೇಷ್ಠ ದೊರೆ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಕಾಲ, ಅಂದ್ರೆ ಶ್ರೀಕೃಷ್ಣದೇವರಾಯ ಆಳ್ವಿಕೆ ಕಾಲ ಏನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. 1509ರಿಂದ 1529ರವರೆಗೆ, ಅಂದರೆ 20 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. 20 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಮದಾಲಸ ಚರಿತ್ರೆಯನ್ನು ಬರೆದವರು ಯಾರು? ಮದಾಲಸ ಚರಿತ್ರೆ ಅಂತನ್ನೋ ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಕೃಷ್ಣದೇವರಾಯರು ಈ ಕೃತಿಯನ್ನು ರಚನೆ ಮಾಡಿದ್ರಿ. ನೆಕ್ಸ್ಟ್ 48ನೇ ಪ್ರಶ್ನೆ, ಈ ಕೆಳಗಿನ ವಿಜಯನಗರ ರಾಜರಲ್ಲಿ ಯಾರು ಆಂಧ್ರಭೋಜ ಎಂಬ ಶೀರ್ಷಿಕೆಯನ್ನು ವಹಿಸಿಕೊಂಡಿದ್ದಾರೆ? ಆಂಧ್ರಭೋಜ ಅಂತನ್ನೋ ಹೆಸರನ್ನು ಅಥವಾ ಬಿರುದನ್ನು
ಪಡ್ಕೊಂಡ ವಿಜಯನಗರ ಅರಸನಾರು ಅಂತ ಪ್ರಶ್ನೆ ಕೇಳಿರುವಂಥದ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ, ಕೃಷ್ಣದೇವರಾಯ. ಕೃಷ್ಣದೇವರಾಯ ಆಂಧ್ರ ಭೋಜ ಅಂತನ್ನೋ ಬಿರುದನ್ನು ಪಡೆದುಕೊಂಡಿದ್ರಿ. ನೆಕ್ಸ್ಟ್ 40ನೇ ಪ್ರಶ್ನೆ, ಈ ಕೆಳಗಿನ ಯಾವ ಬಿರುದನ್ನು ಶ್ರೀಕೃಷ್ಣದೇವರಾಯರು ಹೊಂದಿರಲಿಲ್ಲ? ಇಲ್ಲಿ 4 ಬಿರುದುಗಳು ಕೊಟ್ಟಾರ. ಈ 4 ಬಿರುದುಗಳಲ್ಲಿ ಯಾವ ಬಿರುದು ಶ್ರೀಕೃಷ್ಣದೇವರಾಯನಿಗೆ ಇರಲಿಲ್ಲ ಅಂತ ಪ್ರಶ್ನೆ ಕೇಳಿರುವಂಥದ್ರಿ. ಗಜ ಬೇಟೆಗಾರ ಅಂತನ್ನೋ ಬಿರುದು ಕೃಷ್ಣದೇವರಾಯರಿಗೆ ಇರಲಿಲ್ಲ ಸ್ನೇಹಿತರೆ. ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ, ಗಜ ಬೇಟೆಗಾರ. ನೆಕ್ಸ್ಟ್ 50ನೇ ಪ್ರಶ್ನೆ, ಕೃಷ್ಣದೇವರಾಯರಿಂದ ರಚಿತವಾದ ಅಮುಕ್ತ ಮೌಲ್ಯದ ಗ್ರಂಥದ ಭಾಷೆ. ಅಂದ್ರೆ ಕೃಷ್ಣದೇವರಾಯರು ಅಮುಕ್ತ ಮೌಲ್ಯದ ಅಂತನ್ನೋ ಕೃತಿಯನ್ನು ರಚನೆ ಮಾಡಿದ್ರು. ಈ ಕೃತಿಯನ್ನು ಯಾವ ಭಾಷೆಯಲ್ಲಿ ರಚನೆ ಮಾಡಿದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ, ತೆಲುಗು ಭಾಷೆಯಲ್ಲಿ ರಚನೆ ಮಾಡಿರುವಂಥದ್ದು. ನೆಕ್ಸ್ಟ್ 51ನೇ ಪ್ರಶ್ನೆ, ಕೃಷ್ಣದೇವರಾಯನ ಅಮುಕ್ತ ಮೌಲ್ಯವು ಏನನ್ನು ವಿವರಿಸುತ್ತದೆ? ಅಂದರೆ ಈ ಅಮುಕ್ತ ಮೌಲ್ಯ ಅಂತನ್ನೋ ಕೃತಿಯ ವಿಷಯ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ, ರಾಜ್ಯಾಡಳಿತದ ಬಗ್ಗೆ ಮಾಹಿತಿ ನೀಡುತ್ತದೆ. ಈ ಕೃತಿ ರಾಜ್ಯಾಡಳಿತದ ಬಗ್ಗೆ ಮಾಹಿತಿ ನೀಡುತ್ತದೆ. ನೆಕ್ಸ್ಟ್ 52ನೇ ಪ್ರಶ್ನೆ, ಜಾಂಬವತಿ ಕಲ್ಯಾಣ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಸರಿಯಾದ ಉತ್ತರ, ಶ್ರೀಕೃಷ್ಣದೇವರಾಯರು. ನೆಕ್ಸ್ಟ್ 53ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯರು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು? ಇಲ್ಲಿ 4 ಕೃತಿಗಳು ಕೊಟ್ಟಾರೆ. ಈ 4 ಕೃತಿಗಳಲ್ಲಿ ಕೃಷ್ಣದೇವರಾಯರು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ, ಉಷಾ ಪರಿಣಯಂ. ನೆಕ್ಸ್ಟ್ 54ನೇ ಪ್ರಶ್ನೆ, ಈ ಕೆಳಗಿನ ಯಾರು ಉಷಾ ಪರಿಣಯ ನಾಟಕದ ಉಷಾ ಮತ್ತು ಅನಿರುದ್ಧ ಮದುವೆಯ ಬಗ್ಗೆ ಬರೆದಿದ್ದಾರೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಕೃಷ್ಣದೇವರಾಯ. ಉಷಾ ಪರಿಣಯ ಅಂತನ್ನೋ ನಾಟಕದಲ್ಲಿ ಉಷಾ ಮತ್ತು ಅನಿರುದ್ಧರ ಮದುವೆಯ ಬಗ್ಗೆ ಮಾಹಿತಿ ಬರ್ತದ್ರಿ. ನಮಗೆ ಕನ್ಫ್ಯೂಷನ್ ಮಾಡಕ್ಕೆ ಕ್ವಶನ್ ಹೆಂಗೆ ಕೇಳ್ಯಾನ ನೋಡ್ರಿ, ಉಷಾ ಮತ್ತು ಅನಿರುದ್ಧರ ಮದುವೆ ಬಗ್ಗೆ ಬರೆದವನು ಯಾರು ಅಂತ ಕೇಳ್ಯಾನ. ಉಷಾ ಪರಿಣಯ ಕೃತಿ ಬರೆದವ್ರು ಯಾರು ಅಂತಂದ್ರೆ ಆನ್ಸರ್ ಮಾಡ್ತೀವಿ ಅಂತ ಹೇಳಿ ಈ ರೀತಿ ಕನ್ಫ್ಯೂಸ್ ಮಾಡ್ರಿ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ. ಈ ಉಷಾ ಪರಿಣಯಂ ಕೃತಿಯ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ವಿಜಯನಗರದ ಅರಸರಾದ ಕೃಷ್ಣದೇವರಾಯರು ಸಂಸ್ಕೃತ ಭಾಷೆಯಲ್ಲಿ ಉಷಾ ಪರಿಣಯಂ ಅಂತನ್ನೋ ನಾಟಕವನ್ನು ಬರೆದ್ರಿ. ಈ ನಾಟಕ ಸಂಸ್ಕೃತ ಭಾಷೆಯಲ್ಲಿರುವಂಥದ್ದು. ಇದನ್ನು ಶ್ರೀಕೃಷ್ಣದೇವರಾಯರು ಬರೆದಿರುವಂಥದ್ದು. ಓಕೆ ರೀ. ವೇದಂ ವೆಂಕಟರಾಯ ಶಾಸ್ತ್ರಿಯವರು 1901ರಲ್ಲಿ ಈ ನಾಟಕವನ್ನು ತೆಲುಗು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಈ ಉಷಾ ಪರಿಣಯಂ ಅಂತನ್ನೋ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ನಾಟಕವನ್ನು ವೇದಂ ವೆಂಕಟರಾಯ ಶಾಸ್ತ್ರಿಯವರು 1901ರಲ್ಲಿ ತೆಲುಗು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಈ ನಾಟಕವು ಮೂಲತಃ ಹಿಂದೂ ಪುರಾಣಗಳಾದ ಭಾಗವತ ಪುರಾಣ ಮತ್ತು ಹರಿವಂಶಗಳಲ್ಲಿ ವಿವರಿಸಲ್ಪಟ್ಟಿರುವಂಥದ್ರಿ. ಈ ನಾಟಕದಲ್ಲಿ ಉಷಾ ಅಸುರ ರಾಜ ಬಾಣಾಸುರನ ಮಗಳಾಗಿದ್ದರೆ ಅನಿರುದ್ಧ ಶ್ರೀಕೃಷ್ಣನ ಮೊಮ್ಮಗನಾಗಿದ್ದ. ಇವರಿಬ್ಬರು ಪ್ರೇಮ ವಿವಾಹ ಈ ನಾಟಕದಲ್ಲಿ ಇರುವಂಥದ್ರಿ. ಇದಿಷ್ಟು ಉಷಾ ಪರಿಣಯಂ ನಾಟಕದ ಕುರಿತು ಮಾಹಿತಿ. ನೆಕ್ಸ್ಟ್ 55ನೇ ಪ್ರಶ್ನೆ, ಕೃಷ್ಣದೇವರಾಯನಿಂದ ರಚಿತವಾದ ಸಂಸ್ಕೃತದ ನಾಟಕ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸ್ನೇಹಿತರೆ, ಜಾಂಬವತಿ ಕಲ್ಯಾಣ. ನೆಕ್ಸ್ಟ್ 56ನೇ ಪ್ರಶ್ನೆ, ಕೆಳಗಿನ ಗ್ರಂಥಗಳಲ್ಲಿ ಯಾವುದು ಕೃಷ್ಣದೇವರಾಯರಿಂದ ರಚಿತವಾಗಿಲ್ಲ? ಯಾವುದ್ರಿ? ಆಪ್ಷನ್ ಸಿ ಕುಮಾರ ಸಂಭವ. ಇದು ಕೃಷ್ಣದೇವರಾಯರಿಂದ ರಚಿತವಾಗಿಲ್ರಿ. ನೆಕ್ಸ್ಟ್ 57ನೇ ಪ್ರಶ್ನೆ, ವಿಜಯನಗರ ಅರಸ ಕೃಷ್ಣದೇವರಾಯನ ತೆರಿಗೆ ವ್ಯವಸ್ಥೆ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಾರ. 1ನೇ ಹೇಳಿಕೆ ಏನದಾರಿ? ಭೂಮಿಯ ಗುಣಮಟ್ಟದ ಮೇಲೆ ತೆರಿಗೆ ದರವನ್ನು ನಿಗದಿಪಡಿಸಲಾಗುತ್ತಿತ್ತು. 2ನೇದ್ದು, ಖಾಸಗಿ ಮಾಲೀಕರು ಕೈಗಾರಿಕಾ ತೆರಿಗೆಯನ್ನು ಕೊಡುತ್ತಿದ್ದರು. ಈ ರೀತಿ 2 ಹೇಳಿಕೆಗಳು ಕೊಟ್ಟಾರ. ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಯಾವ್ಯಾವ ಅದಾವ ಅಂತ ಪ್ರಶ್ನೆ ಕೇಳಿರುವಂಥದ್ರಿ. ಇದ್ರದ್ದು ಆನ್ಸರ್ ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ರಿ. ಸರಿ, ಆಪ್ಷನ್ ಸಿ ಸರಿಯಾದ ಉತ್ತರ ರೀ. ಇನ್ ಡಿಟೇಲ್ ಮಾಹಿತಿ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿಗತಿ ಬರ್ತದಲ್ಲ ಆ ಟೈಮ್ದೊಳಗೆ ಇನ್ ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ 58ನೇ ಪ್ರಶ್ನೆ, ಆಂಧ್ರ ಕವಿ ಪಿತಾಮಹ ಎಂಬ ಬಿರುದು ಹೊಂದಿದ ಕವಿ ಯಾರು? ಆಂಧ್ರ ಕವಿ ಪಿತಾಮಹ ಅಂತನ್ನೋ ಬಿರುದು ಹೊಂದಿದ ಕವಿ ಯಾರೇ? ಆಪ್ಷನ್ ಡಿ ಸರಿಯಾದ ಉತ್ತರ, ಅಲ್ಲಸಾನಿ ಪೆದ್ದಣ್ಣ
ಆಂಧ್ರ ಕವಿ ಪಿತಾಮಹ ಅಂತನ್ನೋ ಬಿರುದನ್ನು ಹೊಂದಿದ್ರಿ. ನೆಕ್ಸ್ಟ್ 59ನೇ ಪ್ರಶ್ನೆ, ಕೃಷ್ಣದೇವರಾಯರ ಕಾಲದ ಪ್ರಸಿದ್ಧ ಕವಿ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಅಲ್ಲಸಾನಿ ಪೆದ್ದಣ್ಣ ಕೃಷ್ಣದೇವರಾಯರ ಕಾಲದ ಪ್ರಸಿದ್ಧ ಕವಿ. ನೆಕ್ಸ್ಟ್ 60ನೇ ಪ್ರಶ್ನೆ, ಕವಿಗಂಡ ಪೆಂಡರ ಎಂಬ ಪ್ರತಿಷ್ಠಿತ ಕಡಗವನ್ನು ಕೃಷ್ಣದೇವರಾಯ ತನ್ನ ಆಸ್ಥಾನದ ಯಾವ ಕವಿಗೆ ನೀಡಿದ? ಆಪ್ಷನ್ ಬಿ ಸರಿಯಾದ ಉತ್ತರ. ಅಲ್ಲಸಾನಿ ಪೆದ್ದಣ್ಣನಿಗೆ ನೀಡಿದ ಸ್ನೇಹಿತರೆ. 61ನೇ ಪ್ರಶ್ನೆ, ನಾಗಲಾಪುರ ನಗರವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಸಿ ಸರಿಯಾದ ಉತ್ತರ, ಕೃಷ್ಣದೇವರಾಯರು. ನೆಕ್ಸ್ಟ್ 62ನೇ ಪ್ರಶ್ನೆ, ಯವನರಾಜ ಪ್ರತಿಷ್ಠಾಪನಾಚಾರ್ಯ ಎನ್ನುವ ಬಿರುದನ್ನು ಹೊಂದಿದ ದೊರೆ ಯಾರು? ಆಪ್ಷನ್ ಸಿ ಸರಿಯಾದ ಉತ್ತರ, ಕೃಷ್ಣದೇವರಾಯರು. ನೆಕ್ಸ್ಟ್ 63ನೇ ಪ್ರಶ್ನೆ, ಅಷ್ಟದಿಗ್ಗಜರೆಂಬ ಕವಿ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದ ವಿಜಯನಗರ ಸಾಮ್ರಾಜ್ಯದ ದೊರೆ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಅಷ್ಟದಿಗ್ಗಜ ಅಂತನ್ನ ಕವಿ ವಿದ್ವಾಂಸರಿಗೆ ಶ್ರೀಕೃಷ್ಣದೇವರಾಯರು ಆಶ್ರಯ ನೀಡಿದರು. ನೆಕ್ಸ್ಟ್ 64ನೇ ಪ್ರಶ್ನೆ, ಪೋರ್ಚುಗೀಸ್ ಗವರ್ನರ್ ಅಲ್ಬುಕರ್ಕ್ ಭಟ್ಕಳದಲ್ಲಿ ಡ್ಯಾಶರ ಅನುಮತಿಯೊಂದಿಗೆ ಕೋಟೆಯನ್ನು ನಿರ್ಮಿಸಿದನು? ಆಪ್ಷನ್ ಬಿ ಶ್ರೀಕೃಷ್ಣದೇವರಾಯರ ಅನುಮತಿಯೊಂದಿಗೆ ಕೋಟೆಯನ್ನು ನಿರ್ಮಿಸಿದನು. ನೆಕ್ಸ್ಟ್ 65ನೇ ಪ್ರಶ್ನೆ, ಭಟ್ಕಳದಲ್ಲಿ ಕೋಟೆ ನಿರ್ಮಿಸಲು ಅನುಮತಿ ಪಡೆದ ಮತ್ತು ಪೋರ್ಚುಗೀಸರ ರಾಜ್ಯಪಾಲ ಅಲ್ಬುಕರ್ಕ್ನ ಜೊತೆ ಉತ್ತಮ ಸಂಬಂಧ ಹೊಂದಿದ ವಿಜಯನಗರದ ಅರಸ ಯಾರು? ಆಪ್ಷನ್ ಎ ಸರಿಯಾದ ಉತ್ತರ, ಕೃಷ್ಣದೇವರಾಯ. ನೆಕ್ಸ್ಟ್ 66ನೇ ಪ್ರಶ್ನೆ, ಕೃಷ್ಣದೇವರಾಯ ಪೋಷಿಸಿದ ಹರಿಭಕ್ತನಾದ ತಮಿಳು ಕವಿ ಯಾರು? ಆಪ್ಷನ್ ಎ ಸರಿಯಾದ ಉತ್ತರ, ಹರಿದಾಸ. ನೆಕ್ಸ್ಟ್ 67ನೇ ಪ್ರಶ್ನೆ, ಕೃಷ್ಣದೇವರಾಯ ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಾಣ ಮಾಡಿದನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಉದಯಗಿರಿ ಕದನದ ವಿಜಯದ ನೆನಪಿಗಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿರುವಂಥದ್ದು. ನೆಕ್ಸ್ಟ್ 68ನೇ ಪ್ರಶ್ನೆ, ಕೃಷ್ಣದೇವರಾಯನು ಯಾರ ಸಮಕಾಲೀನವನಾಗಿದ್ದ? ಯಾರ ಸಮಕಾಲೀನವನಾಗಿದ್ದರೆ? ಆಪ್ಷನ್ ಸಿ ಬಾಬರ್ನ ಸಮಕಾಲೀನವನಾಗಿದ್ದ. ಆನ್ಸರ್ ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿರಲಿಲ್ಲ ಅಂತ ತಿಳ್ಕೊಳ್ರಿ. ಈ ಚಾಪ್ಟರ್ ಕೊನೆಗೆ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ, ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ 69ನೇ ಪ್ರಶ್ನೆ, ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರು ಯಾರು? ಅಷ್ಟದಿಗ್ಗಜರು ಯಾರಾಗಿದ್ರಿ? ಆಪ್ಷನ್ ಬಿ 8 ಮಹಾನ್ ತೆಲುಗು ಕವಿಗಳಾಗಿದ್ರು. ಅಷ್ಟದಿಗ್ಗಜರು 8 ಮಹಾನ್ ತೆಲುಗು ಕವಿಗಳಾಗಿದ್ರು. ಜನರಲ್ಗಳು, ಮಂತ್ರಿಗಳು, ಸಲಹೆಗಾರರಾಗಿದ್ದಿಲ್ರಿ, ಕವಿಗಳಾಗಿದ್ರು. ನೆಕ್ಸ್ಟ್ 70ನೇ ಪ್ರಶ್ನೆ, ಕೃಷ್ಣದೇವರಾಯನ ಧರ್ಮ ಯಾವುದು? ವೈಷ್ಣವ ಧರ್ಮ ರೀ. ಆಪ್ಷನ್ ಎ ಸರಿಯಾದ ಉತ್ತರ. ಕೃಷ್ಣದೇವರಾಯರ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ವಿದೇಶಿಯರಲ್ಲಿ ಈ ಕೆಳಗಿನವರು ಯಾರು ಇರಲಿಲ್ಲ ಅಂತ ಪ್ರಶ್ನೆ ಕೇಳಿರುವಂಥದ್ರಿ. ಯಾರು ಇರಲಿಲ್ಲರಿ? ನಿಕೋಲೋ ಕೌಂಟಿ ಇರಲಿಲ್ಲ. ಕೃಷ್ಣದೇವರಾಯರ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ವಿದೇಶಿಯರಲ್ಲಿ ಈ ಕೆಳಗಿನವರು ಯಾರಿರಲಿಲ್ಲ? ಫರ್ನಾಂಡೋ ನ್ಯೂನೀಸ್ ಬಗ್ಗೆನೂ ನೋಡಿಲ್ಲ ನಾವು. ಡೊಮಿಂಗೋ ಫೈಯಾಸ್, ಡ್ಯೂರೇಟ್ ಬರ್ಬೋಸಾ ಇವರಿಬ್ಬರು ಕೃಷ್ಣದೇವರಾಯರ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ರು ಅಥವಾ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ರು ಅಂತ ನೋಡಿದ್ದೆವು. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಕೊನೆಗೆ ಇನ್ ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. 72ನೇ ಪ್ರಶ್ನೆ, ವಿಜಯನಗರ ಮನೆತನದಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಗೆ ಹೆಚ್ಚು ಕೊಡುಗೆ ನೀಡಿದವರು ಯಾರು? ಅದು ಕೃಷ್ಣದೇವರಾಯರು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ 73ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪುಸ್ತಕವನ್ನು ಕೃಷ್ಣದೇವರಾಯ ಬರೆದಿಲ್ಲ? ಯಾವುದು ಕೃತಿ ಬರೆದಿಲ್ಲ? ಆಪ್ಷನ್ ಸಿ ಗದುಗಿನ ಭಾರತ ಅಂತ ಅನ್ನೋ ಕೃತಿ ಬರೆದಿಲ್ಲ. ನೆಕ್ಸ್ಟ್ 74ನೇ ಪ್ರಶ್ನೆ, ಪ್ರತಿಪಾದನೆ ಎ, ತನ್ನ ಸಾಹಿತ್ಯದ ಪೋಷಕತ್ವಕ್ಕಾಗಿ ಕೃಷ್ಣದೇವರಾಯನು ಆಂಧ್ರ ಭೋಜನೆಂದು ಖ್ಯಾತನಾಗಿದ್ದನು. ಅದಕ್ಕೆ ಕಾರಣ ಏನು ಕೊಟ್ಟಾರ? ಅದಕ್ಕೆ ಸಮರ್ಥನೆ ಏನು ಕೊಟ್ಟಾರ? ಅವನು ಸಂಸ್ಕೃತದಲ್ಲಿ ಅಮುಕ್ತ ಮೌಲ್ಯ ಮತ್ತು ತೆಲುಗಿನಲ್ಲಿ ಜಾಂಬವತಿ ಕಲ್ಯಾಣಂ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಆಗಬೇಕ್ರಿ. ಇಲ್ಲಿ ಕೃತಿಗಳನ್ನು ರಚಿಸಿದ್ದಾನೆ ಅಂತ ಕೊಟ್ಟಾರ. ಈ ಪ್ರತಿಪಾದನೆಗೆ ಇದು ಸಮರ್ಥನೆ ಕೊಟ್ಟಾರ ಸ್ನೇಹಿತರೆ. ಪ್ರತಿಪಾದನೆ ಕರೆಕ್ಟ್ ಅದ. ಕೃಷ್ಣದೇವರಾಯ ತೆಲುಗು ಸಾಹಿತ್ಯಕ್ಕೆ ನೀಡಿದ ಪ್ರೋತ್ಸಾಹದಿಂದ ಆತನಿಗೆ ಕರ್ನಾಟಕಾಂಧ್ರ ಭೋಜ ಅಂತ ಬಿರುದು ಬಂದಿರುವಂಥದ್ದು. ಇಲ್ಲಿ ಸಮರ್ಥನೆಯನ್ನು ಕೊಟ್ಟನ, ಆತ ಅಮುಕ್ತ ಮೌಲ್ಯ ಮತ್ತು ಜಾಂಬವತಿ ಕಲ್ಯಾಣಂ ಅಂತನ್ನೋ ಕೃತಿ ರಚನೆ ಮಾಡಿದ್ದಕ್ಕಾಗಿ ಈತನಿಗೆ ಕರ್ನಾಟಕಾಂಧ್ರ ಭೋಜ ಅಂತ ಬಿರುದು ಬಂತಂತ ಸಮರ್ಥನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಪಾದನೆಗೆ ಸಮರ್ಥನೆ ಕರೆಕ್ಟ್ ಇಲ್ಲ ಸ್ನೇಹಿತರೆ. ಎರಡನೇದು ಸಮರ್ಥನೆಯೊಳಗಾದರೂ ಕರೆಕ್ಟ್ ಕೊಟ್ಟಾನೇನು ನೋಡಿದ್ರೆ
ಇಲ್ಲಿಯೂ ಕೂಡ ತಪ್ಪು ಕೊಟ್ಟಾನ. ಏನು ತಪ್ಪು ಕೊಟ್ಟಾನ್ರಿ? ಸಂಸ್ಕೃತದಲ್ಲಿ ಅಮುಕ್ತ ಮೌಲ್ಯ ಕೃತಿ ಬರ್ದಾನ, ತೆಲುಗಿನಲ್ಲಿ ಜಾಂಬವತಿ ಕಲ್ಯಾಣಂ ಅಂತನ್ನೋ ಕೃತಿ ರಚನೆ ಮಾಡಿರುವಂಥದ್ದು ಅಂತ ಕೊಟ್ಟಾರ. ಇದು ಕೂಡ ತಪ್ಪದಾರಿ. ಈ ಅಮುಕ್ತ ಮೌಲ್ಯ ಅಂತನ್ನೋ ಕೃತಿಯನ್ನ ತೆಲುಗು ಭಾಷೆಯಲ್ಲಿ ರಚನೆ ಮಾಡಿರುವಂಥದ್ದು, ಜಾಂಬವತಿ ಕಲ್ಯಾಣಂ ಅಂತನ್ನೋ ಕೃತಿಯನ್ನ ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿರುವಂಥದ್ದು ಸ್ನೇಹಿತರೆ, ರಚನೆ ಮಾಡಿದ್ರು. ಹಾಗಾಗಿ ಸಮರ್ಥನೆ ತಪ್ಪದ. ಎ ಸರಿಯಾದ, ಸಮರ್ಥನೆ ತಪ್ಪದ ಸ್ನೇಹಿತರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಎ ಸರಿಯಾದ, ಆದ್ರೆ 6 ತಪ್ಪದ. ನೆಕ್ಸ್ಟ್ 75ನೇ ಪ್ರಶ್ನೆ. ಡ್ಯಾಶ್ ರವರು ಕೃಷ್ಣದೇವರಾಯನ ರಾಜಗುರುಗಳಾಗಿದ್ದರು. ಯಾರು ಕೃಷ್ಣದೇವರಾಯರ ರಾಜಗುರುಗಳಾಗಿದ್ರಿ? ಆನ್ಸರ್ ಎಲ್ಲ ಪುಸ್ತಕಗಳಲ್ಲಿ ಸರಿಯಾದ ಉತ್ತರ ಸಿ ಅಂತ ಮೆನ್ಷನ್ ಮಾಡ್ಯಾರ. ವ್ಯಾಸರಾಜರು ಅಂತ ಕೊಟ್ಟಾರ. ಇದಕ್ಕೆ ಸಂಬಂಧಿಸಿದಂಗೆ ಇನ್ ಡಿಟೇಲ್ ಮಾಹಿತಿ ನೋಡೋಣ. ಓಕೆ ರೀ, ಏನು ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಎಲ್ಲ ಪುಸ್ತಕಗಳಲ್ಲಿ ಕೊಟ್ಟಾರಲ್ರಿ, ಅದನ್ನು ಕೂಡ ತಪ್ಪಾಗಿರುವಂಥದ್ದು. ಈ ಆಪ್ಷನ್ಸ್ಗಳಲ್ಲಿಯೇ ಉತ್ತರ ಇಲ್ಲ, ಆದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಹಲವಾರು ಪುಸ್ತಕಗಳಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ನೋಡ್ರಿ, ವ್ಯಾಸತೀರ್ಥರು ಏನದಾರಲ್ರಿ, ವ್ಯಾಸರಾಜರು ಅಥವಾ ವ್ಯಾಸತೀರ್ಥರು ಕೃಷ್ಣದೇವರಾಯರ ಕುಲಗುರುಗಳು ಮತ್ತು ಪ್ರಮುಖ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ದರು. ವ್ಯಾಸರಾಜರು ಕೃಷ್ಣದೇವರಾಯರ ಕುಲಗುರುಗಳಾಗಿದ್ದರು, ಹಾಗೆಯೇ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ದರು, ರಾಜಗುರುಗಳಾಗಿರಲಿಲ್ಲ. ಓಕೆ ರೀ, 1ನೇ ಪಾಯಿಂಟ್. ನೆಕ್ಸ್ಟ್, ಹರಿದಾಸ ಭಕ್ತಿ ಪರಂಪರೆಯ ಪ್ರಮುಖರಾದ ಇವರು ರಾಜನಿಗೆ ದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡ್ತಾರೆ. ವ್ಯಾಸರಾಜರು ಹರಿಭಕ್ತಿ ಪರಂಪರೆಯ ಪ್ರಮುಖರಾಗಿದ್ದರು. ಇವರು ಶ್ರೀಕೃಷ್ಣ ದೇವರಾಯರಿಗೆ ದ್ವೈತ ಸಿದ್ಧಾಂತ ಬೋಧನೆ ಮಾಡ್ತಾರೆ. ತಾತಾಚಾರ್ಯರು ಅಂತ ಇನ್ನೊಬ್ಬ ವಿದ್ವಾಂಸರಿದ್ರು. ಇವರು ಕೃಷ್ಣದೇವರಾಯರ ರಾಜಗುರುಗಳಾಗಿದ್ದರು. ತಾತಾಚಾರ್ಯರು ಶ್ರೀಕೃಷ್ಣ ದೇವರಾಯರ ರಾಜಗುರುಗಳಾಗಿದ್ದರು. ಶ್ರೀ ವೈಷ್ಣವ ಸಂಪ್ರದಾಯದ ಇವರು ರಾಜನಿಗೆ ಧಾರ್ಮಿಕ ದೀಕ್ಷೆಯನ್ನು ನೀಡಿದ್ರು. ಹಾಗಾಗಿ ಕೃಷ್ಣದೇವರಾಯರು ವೈಷ್ಣವ ಪಂಥವನ್ನು ಅನುಸರಿಸ್ತಿದ್ರು. ಇವರು ರಾಜನ ಆಸ್ಥಾನದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರು. ಯಾರೇ? ತಾತಾಚಾರ್ಯರು. ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ತಾತಾಚಾರ್ಯರು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರು. ಇದಿಷ್ಟು ಆ ಪ್ರಶ್ನೆಗೆ ಎಕ್ಸ್ಪ್ಲೇನ್ ಆಗಿದ್ರಿ. ನೆಕ್ಸ್ಟ್ 76ನೇ ಪ್ರಶ್ನೆ. ಶ್ರೀಕೃಷ್ಣ ದೇವರಾಯರ ಕೆಳಗಿನ ಯುದ್ಧ ಸಾಹಸಗಳನ್ನು ಚಾರಿತ್ರಿಕ ಕ್ರಮಗಳಲ್ಲಿ ಬರೆಯಿರಿ. 1ನೇದ್ದು ಉಮ್ಮತ್ತೂರಿನ ಶರಣಾಗತಿ, 2ನೇದ್ದು ಒರಿಸ್ಸಾದೊಂದಿಗೆ ಯುದ್ಧ, 3ನೇದ್ದು ಗೋಲ್ಕೊಂಡದ ಕೂಲಿ ಕುತುಬ್ ಶಾನೊಂದಿಗೆ ಯುದ್ಧ, 4ನೇದ್ದು ಬಿಜಾಪುರದೊಂದಿಗೆ ಯುದ್ಧ. ಇದಕ್ಕೆ ರಾಯಚೂರು ಯುದ್ಧ ಅಂತಲೂ ಕೂಡ ಕರೀತಾರೆ. ರಾಯಚೂರು ಯುದ್ಧ. ಓಕೆ ರೀ, ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರ್ಬೇಕ್ರಿ. ಚಾರಿತ್ರಿಕ ಕ್ರಮಗಳಲ್ಲಿ ಬರೆಯಿರಿ ಅಂದ್ರೆ ಕಾಲಾನುಕ್ರಮಗಳಲ್ಲಿ ಬರೆಯಬೇಕು. ಅಂದ್ರೆ ಶ್ರೀಕೃಷ್ಣ ದೇವರಾಯರು ಮೊದಲು ಯಾವ ಯುದ್ಧ ಮಾಡಿದ್ರು, ಅದಾದ ನಂತರ ಯಾವ ಯುದ್ಧ ಮಾಡಿದ್ರು, ಈ ರೀತಿ ಕಾಲಾನುಕ್ರಮದಲ್ಲಿ ಬರಿಬೇಕು ಸ್ನೇಹಿತರೆ. ಓಕೆ ರೀ. ಉಮ್ಮತ್ತೂರಿನ ಕದನ 1512ರಲ್ಲಿ ಐತೆ ಸ್ನೇಹಿತರೆ. ಗಂಗರಾಜನ ವಿರುದ್ಧ ನಡೆದಿರುವಂಥ ಕದನ ಇದು. ಓಕೆ ರೀ. ನೆಕ್ಸ್ಟ್, ಒರಿಸ್ಸಾದೊಂದಿಗೆ ಯುದ್ಧ. ಇದು 1512ರಿಂದ 1518 ತನಕ ನಡೀತು. ಓಕೆ ರೀ. ಒರಿಸ್ಸಾದೊಂದಿಗೆ ಯುದ್ಧ ಇದು ಯಾರ ನಡುವೆ ನಡೆಯಿತು ಅಂತಂದ್ರೆ ಶ್ರೀಕೃಷ್ಣ ದೇವರಾಯ ಮತ್ತು ಒರಿಸ್ಸಾದ ಅರಸನಾಗಿರ್ತಕ್ಕಂಥ ಗಜಪತಿ ಪ್ರತಾಪರುದ್ರನ ವಿರುದ್ಧ ನಡೀತು ಸ್ನೇಹಿತರೆ. ನೆಕ್ಸ್ಟ್, ಗೋಲ್ಕೊಂಡದ ಕೂಲಿ ಕುತುಬ್ ಶಾನ ನೊಂದಿಗೆ ಯುದ್ಧ ಅಂತಂದ್ರೆ ಇದು ಗೋಲ್ಕೊಂಡದ ಯುದ್ಧ 1513ರಲ್ಲಿ ಆಯ್ತು ರೀ. ಇದು 1513ರಲ್ಲಿ. ನೆಕ್ಸ್ಟ್, ಬಿಜಾಪುರದೊಂದಿಗೆ ಯುದ್ಧ ಅಂದ್ರೆ ರಾಯಚೂರ ಯುದ್ಧ 1520ರಲ್ಲಿ ಐತ್ರಿ. ಸರಿಯಾದ ಕ್ರಮ ಏನಂತಂದ್ರೆ ಉಮ್ಮತ್ತೂರ ಕದನ, ಇದಾದ ಮೇಲೆ ಒರಿಸ್ಸಾದೊಂದಿಗೆ ಕದನ, 3ನೇದ್ದು ಇದಾದ ಮೇಲೆ ಗೋಲ್ಕೊಂಡದ ಕೂಲಿ ಕುತುಬ್ ಶಾನೊಂದಿಗೆ ಯುದ್ಧ, ನೆಕ್ಸ್ಟ್ ಬಿಜಾಪುರದೊಂದಿಗೆ ಯುದ್ಧ. ಈ ರೀತಿ ಮಾಡ್ತಾನೆ. ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. 1, 2, 3, 4 ಏನು ಕೊಟ್ಟಾನಲ್ರಿ ಅದು ಕಾಲಾನುಕ್ರಮದಲ್ಲಿ ಕೊಟ್ಟಾನ. ನೆಕ್ಸ್ಟ್ 77ನೇ ಪ್ರಶ್ನೆ. ಕೃಷ್ಣದೇವರಾಯರು ನಿರ್ಮಿಸಿದ ದೇವಸ್ಥಾನಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ವ್ಯವಸ್ಥೆ ಮಾಡಿರಿ. ಅಂದ್ರೆ ಕೃಷ್ಣದೇವರಾಯರು ಮೊದಲು ಯಾವ ದೇವಸ್ಥಾನ ಕಟ್ಟಿಸಿದ್ರು, ಅದಾದಮೇಲೆ ಯಾವ ದೇವಸ್ಥಾನ ಕಟ್ಟಿಸಿದ್ರು, ಈ ರೀತಿ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು ಸ್ನೇಹಿತರೆ. ಕೃಷ್ಣ ದೇವಸ್ಥಾನ, ಈ ಕೃಷ್ಣ ದೇವಸ್ಥಾನ 1513ರಿಂದ 1514ರವರೆಗೆ. ನೆಕ್ಸ್ಟ್, 1000 ಕಂಬದ ವಿಠಲ ದೇವಸ್ಥಾನ, ಇದು ಕೂಡ 1513ರಲ್ಲಿ ನಿರ್ಮಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಅನಂತ ಪದ್ಮನಾಭ ದೇವಸ್ಥಾನ, ಇದು
24ರಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು. ಇದಾದ ಮೇಲೆ ನೆಕ್ಸ್ಟ್ ಲಕ್ಷ್ಮೀ ನರಸಿಂಹ ದೇವಸ್ಥಾನ 1528ರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೋಡ್ರಿ, ಫಸ್ಟ್ ಕೃಷ್ಣ ದೇವಸ್ಥಾನ, ಇದಾದ ಮೇಲೆ ಸಾವಿರ ಕಂಬದ ದೇವಸ್ಥಾನ, ನೆಕ್ಸ್ಟ್ 3ನೇದು ಅನಂತ ಪದ್ಮನಾಭ ದೇವಸ್ಥಾನ, ನೆಕ್ಸ್ಟ್ 4ನೇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. 1, 2, 3 ಮತ್ತು ಕಾಲಾನುಕ್ರಮದಲ್ಲಿಯೇ ಕೊಟ್ಟಿರ್ತಕ್ಕಂಥದ್ದು. ಯಾವಾಗಲೂ ಇದೇ ರೀತಿ ಕಾಲಾನುಕ್ರಮದಲ್ಲಿಯೇ ಕೊಡುವುದಿಲ್ಲರಿ, ನೆನಪಿರಲಿ. ನೆಕ್ಸ್ಟ್ 78ನೇ ಪ್ರಶ್ನೆ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಸರಿ ಉತ್ತರ ಗುರುತಿಸಿ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಸರಿ ಉತ್ತರ ಗುರುತಿಸಿ. 1ನೇ ಹೇಳಿಕೆ, ನರಸಿಂಹ ಸಾಳುವ ಸಂಗಮ ರಾಜವಂಶವನ್ನು ಕೊನೆಗೊಳಿಸಿ ತಾನೇ ಸಿಂಹಾಸನ ರೂಢನಾದ, ಜೊತೆಗೆ ಸಾಳುವ ರಾಜವಂಶವನ್ನು ಸ್ಥಾಪಿಸಿದ. ನೆಕ್ಸ್ಟ್ 2ನೇದ್ದು, ಕೊನೆಯ ಸಾಳುವ ರಾಜನನ್ನು ವೀರ ನರಸಿಂಹ ಅಧಿಕಾರದಿಂದ ತೆಗೆದುಹಾಕಿ ತಾನೇ ಸಿಂಹಾಸನವೇರಿದ. ನೆಕ್ಸ್ಟ್ 3ನೇದ್ದು, ವೀರ ನರಸಿಂಹನ ನಂತರ ಅಧಿಕಾರಕ್ಕೆ ಬಂದಿದ್ದು ಅವನ ತಮ್ಮ ಕೃಷ್ಣದೇವರಾಯ. ನೆಕ್ಸ್ಟ್ 4ನೇದ್ದು, ಕೃಷ್ಣದೇವರಾಯನ ನಂತರ ಅಧಿಕಾರಕ್ಕೆ ಬಂದಿದ್ದು ಅವನ ಮಲ ಸಹೋದರ ಅಚ್ಯುತರಾಯ. ಈ ರೀತಿ 4 ಹೇಳಿಕೆಗಳು ಕೊಟ್ಟಾರ. ಈ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಅದ ಉತ್ತರ ಗುರುತಿಸಿ ಅಂತ ಇಲ್ಲಿ ಸಂಕೇತಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಆಪ್ಷನ್ ಎ ಸರಿಯಾದ ಉತ್ತರ ರೀ. ಎಲ್ಲ ಹೇಳಿಕೆಗಳು ಸರಿ ಅದಾವ ನೋಡ್ರಿ. ಸಾಳುವ ನರಸಿಂಹ ಸಂಗಮ ವಂಶದ ಕೊನೆಯ ಅರಸನನ್ನ, ಅಂದ್ರೆ ಕೊನೆಯ ಅರಸ ದುರ್ಬಲನಾಗಿದ್ದ, ಹಾಗಾಗಿ ಆತನನ್ನ ಪದಚ್ಯುತಗೊಳಿಸಿ 1485ರಲ್ಲಿ ಸಾಳುವ ರಾಜವಂಶವನ್ನ ಸ್ಥಾಪನೆ ಮಾಡ್ತಾನ್ರಿ. ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನವೇರಿ ಸಾಳುವ ರಾಜವಂಶವನ್ನ ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ 2ನೇದ್ದು ಏನು ಕೊಟ್ಟನಲ್ಲ, ವೀರ ನರಸಿಂಹ ಸಾಳುವ ವಂಶದ ಕೊನೆಯ ಅರಸ ಇಮ್ಮಡಿ ನರಸಿಂಹನನ್ನ ಪದಚ್ಯುತಗೊಳಿಸ್ತಾನೆ. ಈ ಇಮ್ಮಡಿ ನರಸಿಂಹ ಏನದನಲ್ರಿ, ಈತ ಬಹಳ ದುರ್ಬಲ ಅರಸನಾಗಿದ್ದ. ಕೆಲವೊಂದು ಪುಸ್ತಕಗಳಲ್ಲಿ ಈತನನ್ನ ಹತ್ಯೆ ಮಾಡಿ ವೀರ ನರಸಿಂಹ ಅಧಿಕಾರಕ್ಕೆ ಬಂದ, ಅಥವಾ ಆತನ ಮರಣದ ನಂತರ ಅಧಿಕಾರಕ್ಕೆ ಬಂದ ಅಂತ ಈ ರೀತಿ ಮೆನ್ಷನ್ ಮಾಡಿರುವಂಥದ್ದು ಸ್ನೇಹಿತರೆ. 1505ರಲ್ಲಿ ವೀರ ನರಸಿಂಹ ಸಾಳುವ ವಂಶದ ಕೊನೆಯ ಅರಸನಾಗಿರ್ತಕ್ಕಂಥ ಇಮ್ಮಡಿ ನರಸಿಂಹನನ್ನ ಪದಚ್ಯುತಗೊಳಿಸಿ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನ ಇರ್ತಾನ್ರಿ. ಈ ಮೂಲಕ ತುಳು ರಾಜವಂಶವನ್ನ ಸ್ಥಾಪನೆ ಮಾಡ್ತಾನೆ. ಓಕೆ ರೀ. ನೆಕ್ಸ್ಟ್ ವೀರ ನರಸಿಂಹನ ನಂತರ ಶ್ರೀಕೃಷ್ಣ ದೇವರಾಯ ಅಧಿಕಾರಕ್ಕೆ ಬರ್ತಾನ. ಶ್ರೀಕೃಷ್ಣ ದೇವರಾಯನ ನಂತರ ಅಚ್ಯುತರಾಯ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ಇವೆಲ್ಲವೂ ಸರಿಯಾದ ಹೇಳಿಕೆಗಳದಾವು. ಇಲ್ಲಿಗೆ ಶ್ರೀಕೃಷ್ಣ ದೇವರಾಯರ ಕುರಿತು ಮಾಹಿತಿ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಅಚ್ಯುತರಾಯ. ಅಚ್ಯುತರಾಯ 1529ರಿಂದ 1542ರವರೆಗೆ ಆಳ್ವಿಕೆ ಮಾಡಿದ್ರು. ಕೃಷ್ಣದೇವರಾಯರ 2ನೇ ಮಗ 18 ತಿಂಗಳ ಮಗುವಾದ್ದರಿಂದ ತನ್ನ ಮಲತಮ್ಮನಾದ ಅಚ್ಯುತರಾಯನಿಗೆ ರಾಜನನ್ನಾಗಿ ಮಾಡ್ತಾನೆ. ಕೃಷ್ಣದೇವರಾಯ ಅಚ್ಯುತರಾಯನಿಗೆ ಅರಸನನ್ನಾಗಿ ಮಾಡ್ತಾನೆ. ಯಾಕಂತಂದ್ರೆ ಕೃಷ್ಣದೇವರಾಯನ 2ನೇ ಮಗ ಕೇವಲ 18 ತಿಂಗಳ ಮಗುವಾಗಿದ್ದ ಸ್ನೇಹಿತರೆ. ಹಾಗಾಗಿ ತನ್ನ ತಮ್ಮನನ್ನ ವಿಜಯನಗರ ಸಾಮ್ರಾಜ್ಯದ ಅರಸನನ್ನಾಗಿ ಮಾಡ್ತಾನೆ. ಕೃಷ್ಣದೇವರಾಯರೇ ಸ್ವತಃ ಇವನನ್ನ ತನ್ನ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡ್ತಾರೆ. ಕೃಷ್ಣದೇವರಾಯರೇ ಸ್ವತಃ ತನ್ನ ಉತ್ತರಾಧಿಕಾರಿಯಾಗಿ ಅಚ್ಯುತರಾಯರನ್ನ ನೇಮಕ ಮಾಡ್ತಾರೆ. ಅಚ್ಯುತರಾಯರ ಆಳ್ವಿಕೆ ಸುಲಭವಾಗಿರ್ಲಿಲ್ರಿ. ಯಾಕಂತಂದ್ರೆ ಕೃಷ್ಣದೇವರಾಯರ ಅಳಿಯ ರಾಮರಾಯ ಅಧಿಕಾರಕ್ಕಾಗಿ ಇವನೊಂದಿಗೆ ತೀವ್ರ ಪೈಪೋಟಿ ಮಾಡ್ತಾನ್ರಿ. ಈ ಅಳಿಯ ರಾಮರಾಯ ಕೃಷ್ಣದೇವರಾಯನ ಅಳಿಯರಿ. ಈತ ಅಚ್ಯುತರಾಯನೊಂದಿಗೆ ಅಧಿಕಾರಕ್ಕಾಗಿ ತೀವ್ರವಾಗಿ ಪೈಪೋಟಿ ಮಾಡ್ತಾನೆ. ಅಚ್ಯುತರಾಯ ತಿರುಪತಿ, ಕಾಳಹಸ್ತಿ ಮತ್ತು ವಿಜಯನಗರ 3 ಕಡೆ ಪಟ್ಟಾಭಿಷೇಕ ಮಾಡಿಕೊಂಡಿದ್ದಾರೆ. ಅಚ್ಯುತರಾಯ ತಿರುಪತಿ, ಕಾಳಹಸ್ತಿ ಮತ್ತು ವಿಜಯನಗರ ಈ 3 ಸ್ಥಳಗಳಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡಿದ್ದ. ಇವನ ಆಸ್ಥಾನಕ್ಕೆ ಪೋರ್ಚುಗೀಸ್ ಪ್ರವಾಸಿ ನ್ಯೂನಿಜ್ 1535ರಲ್ಲಿ ಭೇಟಿ ನೀಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಅಚ್ಯುತರಾಯನ ಆಸ್ಥಾನಕ್ಕೆ ಪೋರ್ಚುಗೀಸ್ ಪ್ರವಾಸಿ ನ್ಯೂನಿಜ್ ಭೇಟಿ ನೀಡಿದ್ದಾರೆ. ಅಚ್ಯುತರಾಯನನ್ನ ಕುರಿತು ಈ ಪ್ರವಾಸಿ ಈತ ಸುಳ್ಳುಗಾರ, ಪುಕ್ಕಲು ಮನುಷ್ಯ ಅಂತ ಕರೆದಿರುವಂಥದ್ದು ಸ್ನೇಹಿತರೆ. ಈ ನ್ಯೂನಿಜ್ ಅಚ್ಯುತರಾಯನನ್ನ ಸುಳ್ಳುಗಾರ ಮತ್ತು ಪುಕ್ಕಲು ಮನುಷ್ಯ ಅಂತ ಕರೆದಿರುವಂಥದ್ದು. ನೆಕ್ಸ್ಟ್
ಈ ಅಚ್ಯುತರಾಯನ ರಾಣಿ ಪಾಂಡ್ಯರಾಜನ ಮಗಳು ವರದಾಂಬಿಕೆಯಾಗಿದ್ದಳು. ಈ ಅಚ್ಯುತರಾಯನ ಆಸ್ಥಾನದಲ್ಲಿ ತಿರುಮಲಮ್ಮ ಅಂತನೂ ವರದಿಗಾರರಿದ್ದಳು ಸ್ನೇಹಿತರೆ, ಅಂದ್ರೆ ರಿಪೋರ್ಟರ್ ಇದ್ದಳು. ನೆಕ್ಸ್ಟ್ ಹಂಪಿಯ ಪ್ರಸಿದ್ಧ ಅಚ್ಯುತರಾಯ ದೇವಾಲಯ ಈತನ ಕಾಲದಲ್ಲಿ ನಿರ್ಮಾಣವಾಯಿತು ಸ್ನೇಹಿತರೆ. ಇದನ್ನು ತಿರುವೆಂಗಳನಾಥ ದೇವಾಲಯ ಅಂತಲೂ ಕೂಡ ಕರೀತಾರೆ. ಇವನು ವಿವಾಹ ತೆರಿಗೆಯನ್ನು ರದ್ದುಗೊಳಿಸುವಂತಹ ಪ್ರಜಾಪರ ಕೆಲಸಗಳನ್ನು ಮಾಡಿರುವಂಥದ್ದು. ಅಚ್ಯುತರಾಯ ವಿವಾಹ ತೆರಿಗೆಯನ್ನು ರದ್ದುಗೊಳಿಸುವಂತಹ ಪ್ರಜಾಪರ ಕೆಲಸಗಳನ್ನು ಮಾಡಿದ್ನು. ಅದ್ರ ಜೊತೆಗೆ ಸಾಮಾನ್ಯ ಜನರ ಕುಂದುಕೊರತೆಗಳನ್ನು ನೇರವಾಗಿ ಆಲಿಸ್ತಿದ್ದ, ಅಂದರೆ ನೇರವಾಗಿ ಕೇಳ್ತಾ ಇದ್ದ ಸ್ನೇಹಿತರೆ. ಈತ ತಮ್ಮ ನಾಣ್ಯಗಳಲ್ಲಿ ಗಂಡ ಬೇರುಂಡದ ಚಿತ್ರದೊಂದಿಗೆ ಸೌಂದರ್ಯದ ದೃಷ್ಟಿಯಿಂದ ವಿಭಿನ್ನವಾದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನ. ಈತನ ಆಳ್ವಿಕೆಯ ಕಾಲದಲ್ಲಿರುವಂಥ ನಾಣ್ಯಗಳು ಗಂಡ ಬೇರುಂಡ ಚಿತ್ರಗಳು ಒಳಗೊಂಡಿದ್ದು ಸ್ನೇಹಿತರೆ. ಅದೇ ರೀತಿ ನಾಣ್ಯಗಳು ಒಂದೇ ಥರದ ನಾಣ್ಯಗಳಿರಲಿಲ್ಲ, ವಿವಿಧ ಪ್ರಕಾರದ ನಾಣ್ಯಗಳು ಚಲಾವಣೆಗೆ ತಂದ. ರಾಜನಾಥ ಡಿಂಡಿಮ ಬರೆದ ಅಚ್ಯುತಾಭ್ಯುದಯಂ ಮತ್ತು ತಿರುಮಲಾಂಬ ಬರೆದ ವರದಾಂಬಿಕ ಪರಿಣಯಂ ಕೃತಿಗಳು ಅಚ್ಯುತರಾಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಮಾಹಿತಿ ನೀಡುತ್ತವೆ. ಈ ಎರಡು ಕೃತಿಗಳ ಅಚ್ಯುತರಾಯನ ಜೀವನ ಮತ್ತು ಸಾಧನೆಯ ಬಗ್ಗೆ ಮಾಹಿತಿ ನೀಡ್ತಾವ್ರಿ. ಯಾವ್ಯಾವ ಕೃತಿಗಳ್ರಿ? ರಾಜನಾಥ ಡಿಂಡಿಮ ಬರೆದಿರುವಂಥ ಅಚ್ಯುತಾಭ್ಯುದಯಂ ಅಂತನ್ನೋ ಕೃತಿ, ಆಮೇಲೆ ತಿರುಮಲಾಂಬ ಬರೆದಿರುವಂಥ ವರದಾಂಬಿಕ ಪರಿಣಯಂ ಅಂತನೋ ಈ ಎರಡು ಕೃತಿಗಳು ಅಚ್ಯುತರಾಯನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಮಾಹಿತಿ ನೀಡ್ತಾವೆ. ಈತನ ನಂತರ ಆತನ ಮಗ 1ನೇ ವೆಂಕಟ ಅಧಿಕಾರ ವಹಿಸ್ಕೊಳ್ತಾನ. 1ನೇ ವೆಂಕಟನ ಸೋದರ ಮಾವ ಸಲಕ ತಿರುಮಲನು 1ನೇ ವೆಂಕಟನನ್ನ ಕೊಲೆ ಮಾಡಿಸ್ತಾನ್ರಿ. ಈ ಅಚ್ಯುತರಾಯನ ಮಗ 1ನೇ ವೆಂಕಟನನ್ನ ಆತನ ಸೋದರ ಮಾವ ಸಲಕ ತಿರುಮಲ ಕೊಲೆ ಮಾಡಿಸ್ತಾನ. ಇದನ್ನ ಸಹಿಸದ ರಾಮರಾಯ ಸಲಕ ತಿರುಮಲನನ್ನ ಕೊಂದು ಅಚ್ಯುತರಾಯನ ಮಗ ಸದಾಶಿವರಾಯನನ್ನ ರಾಜ ಅಂತ ಘೋಷಣೆ ಮಾಡ್ತಾನ. ಅಚ್ಯುತರಾಯನ ಮಗ ಸದಾಶಿವರಾಯನನ್ನ ರಾಜ ಅಂತ ಘೋಷಣೆ ಮಾಡ್ತಾನ. ಸದಾಶಿವರಾಯ 1543ರಿಂದ 1570ರವರೆಗೆ ಆಳ್ವಿಕೆ ಮಾಡ್ತಾನ. ಈತ ತುಳು ಸಂತತಿಯ ಕೊನೆಯ ಅರಸರಿ. ಸದಾಶಿವರಾಯ ತುಳು ಸಂತತಿಯ ಕೊನೆಯ ಅರಸ. ಸದಾಶಿವರಾಯನು ಇನ್ನೂ ಅಪ್ರಾಪ್ತವಾಗಿದ್ದ ಕಾರಣ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ಕೃಷ್ಣದೇವರಾಯನ ಅಳಿಯ ರಾಮರಾಯ ವಹಿಸಿಕೊಂಡಿದ್ದಾರೆ. ಸದಾಶಿವರಾಯ ಕೇವಲ ನಾಮಮಾತ್ರದ ಅರಸನಾಗಿದ್ದ, ಕೇವಲ ಹೆಸರಿಗೆ ಮಾತ್ರ ಅರಸ. ಉಳಿದಿರ್ತಕ್ಕಂಥ ಎಲ್ಲ ಆಡಳಿತ ಕೃಷ್ಣದೇವರಾಯನ ಅಳಿಯ ರಾಮರಾಯ ವಹಿಸ್ಕೊಂಡಿದ್ದಾರೆ. ಆತ ನೋಡ್ಕೊಂಡು ಹೋಗ್ತಿದ್ದ. ಸದಾಶಿವರಾಯರು ಆಗ್ಲೇ ಹೇಳ್ದಂಗೆ ಹೆಸರಿಗೆ ಮಾತ್ರ ಅರಸರಾಗಿದ್ದರು. ರಾಮರಾಯ ಸದಾಶಿವರಾಯನ ಹೆಸರಿನಲ್ಲಿ ಕಾರ್ಯಕರ್ತ ಅಥವಾ ಪ್ರತಿನಿಧಿಯಾಗಿ ಆಡಳಿತ ನಡೆಸ್ತಾ ಇದ್ದ. ಓಕೆ ರೀ. ಈ ಸದಾಶಿವರಾಯನ ಆಳ್ವಿಕೆಯ ಕಾಲದಲ್ಲಿ ವೆನಿಸ್ ದೇಶದ ಪ್ರವಾಸಿ ಸೀಸರ್ ಫೆಡ್ರಿಕ್ ವಿಜಯನಗರಕ್ಕೆ ಭೇಟಿ ನೀಡ್ತಾನ್ರಿ. ವೆನಿಸ್ ದೇಶದ ಪ್ರವಾಸಿ ಸೀಸರ್ ಫೆಡ್ರಿಕ್ ಭೇಟಿ ನೀಡ್ತಾನ. ಸದಾಶಿವರಾಯನ ಕಾಲದಲ್ಲಿಯೇ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಯುದ್ಧವಾಗ್ತದ್ರಿ. ಈ ಸದಾಶಿವರಾಯನ ಆಳ್ವಿಕೆಯ ಕಾಲದಲ್ಲಿಯೇ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಅಂತನ್ನೋ ಪ್ರಸಿದ್ಧ ಯುದ್ಧ ನಡೆದಿರುವಂಥದ್ದು. ಸದಾಶಿವರಾಯರು ಗಂಡ ಬೇರುಂಡ ಮತ್ತು ಲಕ್ಷ್ಮೀನಾರಾಯಣರ ಚಿತ್ರಗಳಿರುವಂಥ ಚಿನ್ನದ ನಾಣ್ಯಗಳಿಗೆ ಪಗೋಡ ಅಂತ ಕರಿತಿದ್ರು. ಈ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ್ರು ಸ್ನೇಹಿತರೆ. ತಾಳಿಕೋಟೆ ಯುದ್ಧದ ನಂತರ ಸದಾಶಿವರಾಯರು ರಾಮರಾಯನ ಸಹೋದರನೊಂದಿಗೆ ಪೆನುಕೊಂಡಕ್ಕೆ ಪಲಾಯನ ಮಾಡ್ತಾರೆ. ಇದು ಸಾಮ್ರಾಜ್ಯದ ಹೊಸ ರಾಜಧಾನಿ ಆಗ್ತದೆ. ಯಾವುದ್ರಿ? ಪೆನುಕೊಂಡ ಸಾಮ್ರಾಜ್ಯದ ಹೊಸ ರಾಜಧಾನಿ ಆಗ್ತದೆ. ಅಂದ್ರೆ ಈ ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹಂಪಿ ಕೊಳ್ಳೆ ಹೊಡಿತಾರೆ ಬಹುಮನಿ ಸುಲ್ತಾನರು. ಹಾಗಾಗಿ ಹಂಪಿ ಬಿಟ್ಟಿಗೆ ಸಿಂಧಿಯವರು ಪೆನುಗೊಂಡಕ್ಕೆ ಬರ್ತಾರೆ. ಇದು ವಿಜಯನಗರ ಸಾಮ್ರಾಜ್ಯದ ಹೊಸ ರಾಜಧಾನಿ ಆಗ್ತದೆ. ನೆಕ್ಸ್ಟ್ ಸದಾಶಿವರಾಯನ ಮರಣದ ನಂತರ ಅರವೀಡು ವಂಶದ ತಿರುಮಲರಾಯ ತುಳು ವಂಶದ ಆಳ್ವಿಕೆ ಅಂತ್ಯವಾಗ್ತದೆ. ಸದಾಶಿವರಾಯನ ಮರಣದ ನಂತರ ಅರವೀಡು ವಂಶದ ತಿರುಮಲರಾಯ ಅಧಿಕಾರ ವಹಿಸ್ಕೊಳ್ತಾನ. ಇದರೊಂದಿಗೆ ತುಳು ವಂಶ ಅಂತ್ಯವಾಗಿ ಅರವೀಡು ವಂಶದ ಆಳ್ವಿಕೆ ಪ್ರಾರಂಭವಾಗ್ತದೆ.
ಇದಿಷ್ಟು ಅಚ್ಯುತರಾಯ ಆಮೇಲೆ ನಂತರದ ಅರಸರುಗಳ ಬಗ್ಗೆ ಮಾಹಿತಿಯಾಗಿತ್ತು. ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯದ ಅಧ್ಯಾಯದ 2ನೇ ವಿಡಿಯೋ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ಅಧ್ಯಾಯ ಮುಂದಿನ ವಿಡಿಯೋದೊಳಗೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.